ಹಾಯ್ ವಿದ್ಯಾರ್ಥಿಗಳೇ, ಮತ್ತೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊನೆ ಹಂತದ ಪ್ರಿಪ್ರೇಷನ್ಸನ್ನು ಮಾಡ್ತಾ ಇದ್ದೀನಿ, ಸ್ಟಡಿಯನ್ನು ಮಾಡ್ತಾ ಇದ್ದೀನಿ. ನೋಡಪ್ಪ, ಎಕ್ಸಾಮ್ ರಿವಿಷನ್ ಮಾಡ್ತಾ ಇದ್ದೀವಿ. ಹೇಗೆ ನೀವು 80ಕ್ಕೆ 80 ಅಂಕಗಳನ್ನು ಪಡ್ಕೋಬಹುದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಗೆ ಈಸಿ ಪ್ರಶ್ನೆಗಳಾಗಿರ್ಬೋದು ಮತ್ತು ಕಷ್ಟದ ಪ್ರಶ್ನೆಗಳಾಗಿರ್ಬೋದು, ಯಾವ ಅಧ್ಯಾಯದಿಂದ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರ ಎಲ್ಲದನ್ನು ಕೂಡ ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಂಪಲ್ ಜೊತೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಕೊನೆಯದಾಗಿ ನೋಡಿದ್ದೆ ಆದ್ರೆ ನೀವು ಈಸಿಯಾಗಿ ಫಿಕ್ಸ್ ಮೋರ್ ದ್ಯಾನ್ 75 ಅಥವಾ 80 ವರೆಗೂ ನೀವು ಫಿಕ್ಸ್ ಸ್ಕೋರ್ ಮಾಡ್ಬೋದು. ಹಾಗೆ ಮಧ್ಯದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಆ ಕ್ವಶನ್ಸ್ ಅನ್ನು ಕೆಲವೊಂದು ಕ್ವಶನ್ಸ್ ಅನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಕೆಲವು ಅವುಗಳ ಟ್ರಿಕ್ಸ್ ಅನ್ನು ಯಾವ ರೀತಿ ನೆನಪಿಟ್ಟಬೇಕು ಎಲ್ಲದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳು. ಹಾಗಾಗಿ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಾರ್ದೆ ಕೊನೆಯವರೆಗೆ ನೋಡಿ. ಇದೇ ತರ ನೀವು ಮತ್ತೆ ಬೇರೆ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವಾಗಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು, ನನ್ನ ಹತ್ರ ಒಂದೇನಪ್ಪ ಅಂದ್ರೆ ನಮ್ಮ ಶಿಕ್ಷಕ ಬಂಧುಗಳು ಮೈಸೂರು ಜಿಲ್ಲಾ ಶಿಕ್ಷಕರ ಸಂಪನ್ಮೂಲ ಶಿಕ್ಷಕರು ಮಾಡಿರ್ತಕ್ಕಂಥ ಒಂದು PDF ಇದೆ. ಆ PDF ನ ಸಹಾಯದಿಂದ ನಿಮಗೇನ್ ಮಾಡ್ತೀನಪ್ಪ ಅಂದ್ರ ಇವಾಗ ಇದನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸಿಲೆಬಸ್ ಅನ್ನ. ಮೊದಲನೇದಾಗಿ ನೋಡ್ರಿ, ಅವರು ಪ್ರತಿಯೊಂದು ಅಧ್ಯಾಯಗಳಿಗೆ ಬೇಕಾದಂತ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಬರ್ತಾವೆ ಅನ್ನೋದನ್ನ ಆಲ್ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಕೆಲವೊಂದು ವಾರ್ಷಿಕ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಕ್ವಶನ್ ಗಳನ್ನು ತಗೊಂಡು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾವು ಇವಾಗ ವಾಸ್ತವ ಸಂಖ್ಯೆಗಳು ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯದಿಂದ ಏನಪ್ಪಾ ಅಂದ್ರ ನಮ್ ಫಿಕ್ಸ್ ಏನಪ್ಪಾ ಅಂದ್ರ 1 ಮಾರ್ಕ್ಸ್ನಾಗ ಒಂದು ಈ ತರ ಪ್ರಶ್ನೆ ಇರ್ತೈತಿ. ಈ ಫಾರ್ಮುಲಾ ಏನೋದ್ ನೋಡ್ರಿ, ನಿಮ್ಗ ಬಹಳಷ್ಟು ಇಂಪಾರ್ಟೆಂಟ್. ಈ ಫಾರ್ಮುಲಾ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಸಂಖ್ಯೆಗಳ ಮಸ ಮತ್ತು ಲಸ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಅನ್ನೋದನ್ನ ಅದು ಬಹಳಷ್ಟು ಇಂಪಾರ್ಟೆಂಟ್. ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಫಿಕ್ಸ್ ನಿಮ್ಗೆ 1 ಮಾರ್ಕ್ಸ್ ಸಿಕ್ಕದನ. ಅದನ್ನ ಕೇಳಿಲ್ಲ ಅಂದ್ರೂ ಕೂಡ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ಮಸ ಲಸ ಕೊಟ್ಕಿಂದ ಆ ಸಂಖ್ಯೆಗಳ ಗುಣಲಬ್ಧ ಕೊಡ್ಬೋದು, ಅಥವಾ ಆ ಸಂಖ್ಯೆಗಳ ಗುಣಲಬ್ಧ ಮತ್ತು ಒಂದು ಮಸ ಕೊಟ್ಟ ಲಸ ಕೇಳ್ಬೋದು. ಇಲ್ಲಿ ಆತರ ಸಂಖ್ಯೆಗಳು ಅದಾವೆ. ಮತ್ತೆ ಅದು ಒಂದಾಯ್ತು. ಇಲ್ಲ ಸಿಂಪಲ್ ಆಗಿ ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್. 120 ಇದರ ಅವಿಭಾಜ್ಯ ಅಪವರ್ತನಗಳನ್ನ ಬರೀರಿ ಅಂತ ಕೇಳ್ತಾನ. ನೀವೇನ್ ಮಾಡಬೇಕಪ್ಪ ಅಂದ್ರ ಈ ತರ ಬರ್ಕೊಂಡ್ಕಿಂತ ಅವಿಭಾಜ್ಯ ಸಂಖ್ಯೆಗಳು ನಿಮ್ಗೆ ಗೊತ್ತಿರ್ಬೇಕು. ಮೊಟ್ಟ 2, 3, 5, 7 ಇನ್ನು ಬಹಳಷ್ಟು ಅದಾವ. ಈ ಸಂಖ್ಯೆಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ಅದರ ಅಪವರ್ತನಗಳನ್ನ ತೆಗಿಬೇಕು. ಈಗ ನೋಡಿ, 120 2 6 12 0, 2 3 6 0, 2 15 30, 3 5 15, 5 ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 2 ಎಷ್ಟು ಸರಿ ಅದಪ್ಪ, 2 ಸರಿ ಅದ ಬರದ್ರಿ. ಮತ್ತ 3 5 ಇದಿಷ್ಟು ಬರ್ದ್ರಿ ಅಂದ್ರ ನಿಮಗ 1 ಅಂಕ. ನಿಮಗ ಈ ತರ ಪ್ರಶ್ನೆ ಏನಪ್ಪ ಅಂದ್ರ ಅದ್ರ ಉತ್ತರಗಳನ್ನ 4 ಆಪ್ಷನ್ಸ್ ಕೊಟ್ಟ ಇದನ್ನ ಒಂದು ಕೊಟ್ಟಿರ್ತಾನ. ನೀವು ಸರಿಯಾದನ್ನ ಆಯ್ಕೆ ಮಾಡಿ ಬಂದ್ರ 1 ಅಂಕ ಸಿಗ್ತೈತಿ. ಇನ್ನ ಅದನ್ನ ಬಿಟ್ರ ಇಲ್ಲೇನಪ್ಪ ಈ ತರ ಇದು ಅಂದ್ರು 2 ಅಂಕ ಕೇಳ್ತಕ್ಕಂತ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ನಿಮಗ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ, ಇದನ್ನ ಕೇಳ್ಬೇಕು 2 ಅಂಕಕ್ಕ. ಇಲ್ಲಪ್ಪ ಅಂದ್ರ 3 ಅಂಕ ಕೇಳ್ತಾನ. ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3 ಮತ್ತು ಸ್ಕ್ವೇರ್ ರೂಟ್ ಆಫ್ 5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಇದನ್ನ ಏನ್ಪಾ ನೀವು ಕನ್ನಡ, ಇಂಗ್ಲಿಷ್, ಹಿಂದಿ ಒಳಗ ಪೋಯಮ್ ಅನ್ನ ಯಾವ ತರ ಬಾಹ್ಯಾಟ್ ಮಾಡ್ತೀರಿ, ಇದನ್ನು ಕೂಡ ನೀವು ಅದೇ ತರ ಇಲ್ಲಿ ಕೆಲವೊಂದು ಲೈನ್ಸ್ ಏನ್ ಬರ್ತಾವಲ್ಲ, ಈ ಎಲ್ಲಾ ಲೈನ್ಸ್ಗಳು ಪ್ರತಿಯೊಂದು ಪ್ರಶ್ನೆಗೂ ರಿಪೀಟ್ ಆಗ್ತಾವ. ಹಾಗಾಗಿ ನಿಮಗ ಈ ತರ ಪ್ರಶ್ನೆ ಕೇಳಿದ್ರ 3 ಅಂಕಕ್ಕೆ ಬರ್ತೈತಿ. ಈ ತರ ಪ್ರಶ್ನೆ ಕೇಳಿದ್ರ 2 ಅಂಕಕ್ಕೆ ಕೇಳ್ತಾನ. ಹಾಗಾಗಿ ನೀವೇನ್ ಮಾಡಪ್ಪ ಅಂದ್ರ ಈ ತರ ಪ್ರಶ್ನೆಗಳನ್ನ ನೋಡ್ಕೋಬೇಕು. ಫಿಕ್ಸ್ ಇದು ಬರುತ್ತಕ್ಕಂಥದ್ದು. ಇಲ್ಲ ಆಲ್ರೆಡಿ ನೋಡಪ್ಪ, ಇಲ್ಲ ಆಲ್ರೆಡಿ ನಮ್ಮ ಶಿಕ್ಷಕರು ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ನಾವು ಯಾವುದೇ ಕ್ವಶನ್ ಕೊಟ್ಟ ಪ್ರಶ್ನೆ ಮಾಡ್ತೀವಪ್ಪ, ಆ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಬರ್ಕೋತೀವಿ. ಅಭಾಗಲಬ್ಧ ಸಂಖ್ಯೆ ಹೆಂಗಿರ್ತೈತಪ್ಪ, P/Q ರೂಪನಾಗ ಇರ್ತೈತಿ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಈ ರೂಟ್ ಅನ್ನ ಸಪ್ರೇಟ್ ಮಾಡ್ಕೋಬೇಕು. ಅಂದ್ರ ಇದ್ರ ಜೊತೆ ಇರ್ತಕ್ಕಂಥ R ಅನ್ನ ಏನ್ ಮಾಡ್ತಪ್ಪ ಬಲಬದಿ ತೋರ್ನು. ಈ ಪ್ಲಸ್ R ಏನಾಯ್ತಪ್ಪ -6. ಈ Q ಇದು ಗುಣಾಕಾರ ಮಾಡಿ ನೋಡ್ರಲ್ಲ, ಯಾಕಪ್ಪ 2 ಛೇದಪದ ಸಮ ಇಲ್ಲ, ಛೇದಪದ ಸಮ ಮಾಡ್ಕೊಂಡ್ಬಿಟ್ಟೆ Q ಆಗ್ಬಿಡ್ತು. ಇದನ್ನ ಈ ಕಡೆ ನೋಡ್ರಿ, P-6Q/Q. ಅವಾಗ ನಾವೇನ್ ಮಾಡ್ತೀವಪ್ಪ, ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ತೀವಿ. ಇವು 2 ಸಮ ಇರೋದ್ರಿಂದ ಇದು ಭಾಗಲಬ್ಧ ಆಗ್ಯದ, ಇದು ಭಾಗಲಬ್ಧ ಅಂತ ಬರ್ತೀವಿ. ಹಾಗಾಗಿ ನಮಗೇನಪ್ಪಾ ಅಂದ್ರ ಸತ್ಯ ಸಂಗತಿ ಏನ್ ಗೊತ್ತಪ್ಪ ಅಂದ್ರ ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಗೊತ್ತೈತಿ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ, ಇದು ವೈರುಧ್ಯವನ್ನು ಉಂಟು ಮಾಡ್ತದೆ, ನಮ್ಮ ಊಹೆ ತಪ್ಪು. ಆದ್ದರಿಂದ 6 + ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರ್ತೀವಿ. ಇವು ಇಷ್ಟೇನ್ ಬರೆಯುದ ನೋಡ್ರಪ್ಪ, ಇದು ಯಾವುದೇ ಕ್ವಶನ್ ಪ್ರೂವ್ ಮಾಡ್ರಿ ಅಂತ ಹೇಳಿದಾಗ ಇದು ಬರೀದ್ ಫಿಕ್ಸ್ ಬಂದೇ ಬರ್ತೈತಿ ಎಲ್ಲಾ ಪ್ರಶ್ನೆಗೂ. ಹಾಗಾಗಿ ಇದನ್ನ ನೀವು ಸರಿಯಾಗಿ 2-3 ಸಲ ಬೇರೆ ಬೇರೆ ಪ್ರಶ್ನೆ ತಗೊಂಡ
ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳು. ಇನ್ನು ಮತ್ತೆ ಒಂದು ಅಂಕದ ಬೇರೆ ಬೇರೆ ಸಂಖ್ಯೆಗಳು ಇಲ್ಲಿ ಕೆಲವೊಂದು ಅದಾವ ನೋಡ್ರಿ, ಇವತ್ತು ನೀವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಪ್ಪ. ಈ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಇವೆರಡು. ಇಲ್ಲಿ ಏನ್ ಮಾಡಿರಪ್ಪ ಅಂದ್ರ ಅವಿಭಾಜ್ಯ ಅಪವರ್ತನಗಳನ್ನ ಬರೀರಿ ಅಂತ ಕೇಳ್ತಾನ. ಅವಿಭಾಜ್ಯ ಅಪವರ್ತನಗಳು ಬಹಳಷ್ಟು ಸುಲಭ. ಈ ತರ ಒಂದ್ ಸಂಖ್ಯೆ ಕೊಟ್ಟಿದ್ರ ಅಂದ್ರೆ ಏನ್ ಮಾಡ್ಬೇಕು ನೀವು? ಫಸ್ಟ್ ಸಮ ಸಂಖ್ಯೆ ಇದ್ರೆ 2ರಿಂದ ಹೋಗ್ತೈತೆ ಅದು 2 7 14 0. ಇದು ಮತ್ತೆ ಸಮ ಸಂಖ್ಯೆನೇ ಬತ್ತಂದಾಗ 2 3 6 1 ಉಳಿತು 10 ಆಯ್ತು, 2 5 10, ಕೊನೆಗೆ 5 ಬತ್ತಂದ್ರ ಅದರ ಅಪವರ್ತನ ಅದರ ಅಪವರ್ತನ ಯಾವ್ದಾಗಿರ್ತಪ್ಪ? 5 ಆಗಿರ್ತೈತಿ. 5 7 35, 7 ಬತ್ತಂದ್ರ 7 ಅಂತ. ಹಾಗಾದ್ರೆ ಈಗ ಸಿಕ್ಕಂತ ಇಲ್ಲಿ ಏನ್ ಬಂದ ನೋಡ್ರಿ, 2 ಸಾರಿ ಅದ, 2 ಸಾರಿ ಐತಿ, ಆಮೇಲೆ 5 1 ಸಾರಿ ಐತಿ, 7 1. ಇವೇನಪ್ಪ ಅಂದ್ರ ಅದರ ಅವಿಭಾಜ್ಯ ಅಪವರ್ತನಗಳು. ಇದಿಷ್ಟು ಮಾಡಿದ್ರ 1 ಮಾರ್ಕ್ಸ್. ಇನ್ನು ಮತ್ತೆ ಇವೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ 2 ಅಂಕದ ಸಲುವಾಗಿ. ಓಕೆ, ಇಲ್ಲಿ ನೋಡ್ರಪ್ಪ ಘಟಕ ಪ್ರಶ್ನೆ ಕ್ವಶನ್ ಪೇಪರ್ ಅದ. ಇನ್ನ ಈ ಕ್ವಶನ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಪ್ಪ. 3 ಅಂಕ ಕೇಳ್ತಾನೆ, ನೀವು ಆಲ್ರೆಡಿ ಮಾಡಿರ್ತೀರಿ. ಇನ್ನು ಕೊನೆ ಹಂತದಾಗ ಮತ್ತೊಂದ್ಸಲ ಮಾಡಿ ವಿದ್ಯಾರ್ಥಿಗಳೇ. ಇನ್ನ ಬಹುಪದೋಕ್ತಿ ಅಧ್ಯಾಯದಿಂದ ಇಲ್ಲಿ ಫಿಕ್ಸ್ ನಿಮ್ಗೆ ಏನ್ ಕೇಳ್ತಾರಪ್ಪ ಅಂದ್ರ ಬಹುಪದೋಕ್ತಿಯ 1 ಅಂಕ ಕೇಳಿದು ಒಂದ್ ಯಾವ್ದಾದ್ರು ಒಂದು ಬಹುಪದೋಕ್ತಿಯನ್ನು ಕೊಡ್ತಾನ, ಅಲ್ಲಿ ನಿಮಗ ಅದರ ಮಹತ್ತಮ ಘಾತ ಬರೀರಿ ಅಂತ ಹೇಳ್ತಾನ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ರಿ, 1 ಅಂಕದ ಪ್ರಶ್ನೆಗಳು. ಬಹುಪದೋಕ್ತಿಯ ಮಹತ್ತಮ ಘಾತ. ಮಹತ್ತಮ ಘಾತ ಅಂದ್ರೆ ವಿದ್ಯಾರ್ಥಿಗಳೇ ಈ ಬೀಜಾಕ್ಷರ ಹೊಂದಿರತಕ್ಕಂಥ ಗರಿಷ್ಠ ಘಾತಾಂಕ. ಎಕ್ಸ್ ಇಲ್ಲಿ ಬೀಜಾಕ್ಷರ ಅದ, ಎಕ್ಸ್ ನ ಘಾತಾಂಕ 5 4 2 1 0. ಹಾಗಾದ್ರೆ ಗರಿಷ್ಠ ಘಾತ ಯಾವ್ದಪ್ಪ ಅಂದ್ರ 5. ಹಾಗಾದ್ರೆ ಇದರದ ಮಹತ್ತಮ ಘಾತ 5. ಈ ತರ ಕ್ವಶನ್ ನಿಮಗ ಈ ಅಭ್ಯಾಸದ 180ರಷ್ಟು ಇದು 1 ಮಾರ್ಕ್ಸಿಗೆ ಬಂದೇ ಬರ್ತೈತಿ ಬಹಳ ಸಲ. ಇನ್ನು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ಈ ತರ ಇದ್ದೇ ಇರ್ತೈತಿ. ಮತ್ತ ಇದನ್ನು ಇವು 3 ಕೂಡ ಅದಕ್ಕೆ ಕೇಳಿಲ್ಲಪ್ಪ ಅಂದ್ರ ಇದನ್ನ ಕೇಳ್ತಾನ. ಅದನ್ನೇ ಬೇರೆ ರೀತಿ ಕೇಳ್ದಂಗ ಆ ಬಹುಪದೋಕ್ತಿ ಹೆಸರನ್ನು ಕೊಡ್ತಾನ, ಅದರ ಮಹತ್ತಮ ಘಾತ ಎಷ್ಟು ಅಂತ ಕೇಳ್ತಾನ. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ. ರೇಖಾತ್ಮಕ ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲದ ax + b ಅಥವಾ ಎಕ್ಸಾಂಪಲ್ ಬರೆದ್ರೆ 2x + 6. ಅಂದ್ರೆ ಇಲ್ಲಿ x ನ ಘಾತಾಂಕ ಏನಿಲ್ಲ ಅಂದ್ರೆ ಎಷ್ಟಿರಪ್ಪ ಅಂದ್ರ 1. ಇದು ಏನಪ್ಪಾ ಅಂದ್ರ ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ 1. ವರ್ಗ ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ 2. ಇಲ್ಲ ನೋಡ್ರಿ, ವರ್ಗ ಬಹುಪದೋಕ್ತಿ ಇದು. ಇನ್ನ ಘನಾತ್ಮಕ ಅಥವಾ ಘನ ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ ಎಷ್ಟು ಅಂತ ಕೇಳಿದ್ರೆ 3. ಈ ತರ ಪ್ರಶ್ನೆ ಕೇಳ್ತಾನ, ನೆನಪಿಟ್ಕೋರಿ. ಇನ್ನ ಇದು 1 ಅಂಕಕ್ಕೆ ಆಯ್ತು. 1 ಅಂಕಕ್ಕೆ ಇನ್ನೂ ಇನ್ನೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್. ಈ ತರ ಗ್ರಾಫ್ ಅನ್ನು ನಿಮ್ಗೆ ಕೊಟ್ಟಿರ್ತಾನ. ಗ್ರಾಫ್ ಅನ್ನು ಕೊಟ್ಟಿಂದ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ಗ್ರಾಫ್ ಅನ್ನು ಕೊಟ್ಟು ಅದು ಹೊಂದಿರಬಹುದಾದ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ಇಲ್ಲಿ ನೋಡ್ರಿ, ನೀವು ಇದು ನಮ್ದ ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಎಕ್ಸ್ ಅಕ್ಷವನ್ನ ಈ ನಕ್ಷೆ ಎಷ್ಟು ಜಾಗದಾಗ ಕಟ್ ಮಾಡಿದ್ವಿ ಅದು ಅಷ್ಟು ಶೂನ್ಯತೆಗಳದಾವ. ಇಲ್ಲಿ ನೋಡ್ರಿಪ್ಪ, ಇದು 1, ಇದು 2, ಇದು 3. ಹಾಗಾದ್ರೆ ಇದು ಹೊಂದಿರಬಹುದಾದ ಶೂನ್ಯತೆಗಳ ಸಂಖ್ಯೆ ಎಷ್ಟಪ್ಪ? 3. ಇಲ್ಲಿ ನೋಡ್ರಿಪ್ಪ, ಇದು ಎಷ್ಟು ಶೂನ್ಯತೆಗಳನ್ನು ಹೊಂದಿದ್ರೆ ಎಕ್ಸ್ ಅಕ್ಷ ಈ ಲೈನ್ ಅಡ್ಡಗೆರೆಯನ್ನ ಎಷ್ಟು ಜಾಗ ಕಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇದು ಅಷ್ಟೇ ಕಟ್ ಮಾಡಿದ್ವಿ. ಅಂದ್ರೆ ಇದು ಹೊಂದಿರಬಹುದಾದ ಶೂನ್ಯತೆಗಳ ಸಂಖ್ಯೆ 1. ಇಲ್ಲಿ ನೋಡ್ರಿ, 1 ಇದು 2 3ನೇದ್ರಾಗ 1 2. ಅಂದ್ರೆ ಇದು ಹೊಂದಿರಬಹುದಾದ ಶೂನ್ಯತೆಗಳು ಯಾವತ್ ಕೇಳಿದ್ರ ಇಲ್ಲಿ ಎಲ್ಲಿ ಎಷ್ಟು ಕಟ್ ಮಾಡಿ ನೋಡ್ರಿ, ಈ ಸಂಖ್ಯೆಯನ್ನು ಬರಿಬೇಕು ಯಾವತ್ ಕೇಳಿದಾಗ. ಮತ್ತೆ ಎಷ್ಟು ಅದಾವ ಅಂತ ಕೇಳಿದಾಗ ಕೌಂಟ್ ಮಾಡ್ರಿ, 1 2 2 ಜಾಗ ಕಟ್ ಮಾಡೈತಿ. ಇಲ್ಲಿ ಎಷ್ಟದಪ್ಪ? 1 2 3 ಶೂನ್ಯತೆಗಳು ಅದಾವು. ಯಾವ್ಯಾವ ಅದಾವ ಅಂತ ಕೇಳಿದಾಗ ಎಕ್ಸ್ ಅಕ್ಷವನ್ನ ಯಾವ ಬಿಂದುವಿನಲ್ಲಿ ಕಟ್ ಮಾಡೈತಿ ಅದು ಅದರ ಶೂನ್ಯತೆಗಳು. ಇವು ಮ್ಯಾಕ್ಸಿಮಮ್ ಕೇಳಬಹುದಾದಂತ ಶೂನ್ಯತೆಗಳು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕಕ್ಕೆ ಏನ್ ಕೇಳ್ತಾನಪ್ಪ ಅಂದ್ರ ಆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡಿಡೀರಿ. ಇದು 1. ಮತ್ತ ಅದನ್ನು ಹೊರತುಪಡಿಸಿದ್ರ ಶೂನ್ಯತೆಗಳನ್ನು ಕಂಡಿಡೀರಿ. ಈ ಫಿಕ್ಸ್ ಇವು 2ರಾಗ 2 ಅಂಕ ಕೇಳಲೇಬೇಕು. 2 ಅಂಕ ಕೇಳ್ತಕ್ಕಂಥ ಪ್ರಶ್ನೆಗಳು ಇದ್ರಾಗ ಅದಾವ. ಇನ್ನು 3 ಅಂಕಕ್ಕೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಈ ಅಧ್ಯಾಯದಿಂದ ಪ್ರಶ್ನೆಯನ್ನು ಕೇಳ್ತಾನ. 3 ಅಂಕದ ಕೇಳಿದ್ರೆ ಏನ್ ಮಾಡ್ತಾನಪ್ಪ ನಿಮಗಂದ್ರ ಒಂದು ವರ್ಗ ಬಹುಪದೋಕ್ತಿಯನ್ನ ಕೊಡ್ತಾನೆ ನಿಮಗ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡೀರಿ. ಆ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳಿಗಿರುವ ಸಂಬಂಧವನ್ನು ತಾಳೆ ನೋಡಿ ಅಂತ 3 ಅಂಕ ಕೇಳ್ತಾನ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹಳಷ್ಟು ಸಲ ಈ ಕ್ವಶನ್ ಏನಾಗಿತ್ತು ಅಂದ್ರ ರಿಪೀಟ್ ಆಗೈತಿ. ಇದು 3 ಅಂಕ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್. 90% ಈ ಕ್ವಶನ್ ನಿಮ್ಗೆ ಎಕ್ಸಾಮ್ ಬರಾಕೆ ಬೇಕು 3 ಅಂಕಕ್ಕ. ಮತ್ತೆ ಇಲ್ಲಿ ಕೆಳಗಿನವುಗಳ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡಿಡೀರಿ. ವಿದ್ಯಾರ್ಥಿಗಳು ಇವಾಗ ಒಂದೊಂದು ಪ್ರಶ್ನೆ ಬಿಡಿಸ್ತಾ ಹೋಗ್ತೀನಿ ನಿಮ್ಗ. ಇಲ್ಲಿ ಒಂದು ಪ್ರಶ್ನೆ ಅದಪ್ಪ, ಇವಾಗ 3 ಅಂಕದ ಪ್ರಶ್ನೆ ಇದು. x² - 2x - 8
ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಇದು ಒಂದು ನಮ್ದು ಏನಪ್ಪಾ ಅಂದ್ರ ಒಂದು ವರ್ಗ ಬಹುಪದೋಕ್ತಿ ಐತಿ. ಇದರ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿಕೆಯಿಂದ 2 ಅಂಕಕ್ಕೆ ಅದನ್ನ ನೀವು ಅಪವರ್ತನ ವಿಧಾನದಿಂದ ಯಾವ ತರ ಕಂಡುಹಿಡಿದ್ರೆ ಇದನ್ನು ಅದೇ ತರ ಕಂಡುಹಿಡಬೇಕು. ನಾವಿಲ್ಲಿ ಏನ್ ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಸಗುಣಕ 1ಕ್ಕಿಂತ ಭಿನ್ನವಾಗಿತ್ತಂದ್ರ ಇದು ಗುಣಾಕಾರ ಮಾಡ್ತೀವಿ, ಅದನ್ನ ಅಪವರ್ತನ ಬರ್ಕೋತೀವಿ. ಅಂದ್ರೆ ಈಗ ಅರ್ಥ ಗುಣಾಕಾರ ಮಾಡಿದ್ರೆ 8 ಬರಬೇಕು, ಮತ್ ಕೂಡಿಸಿ ಕಳೆದ್ರೆ ಅದು ಮಧ್ಯದ ಪದ ಬರಬೇಕು. ಇದು ಮೈನಸ್ ಇತ್ತಪ್ಪ ಅಂದ್ರ ಇಲ್ಲಿ ಅಪವರ್ತನ 8ರ ಅಪವರ್ತನ 1 8 8 4 2 2. ನಮಗೆ ಕಳೆದಾಗ 2 ಬರ್ತಕ್ಕಂಥ ಅಪವರ್ತನ 4 ಗುಂಡ್ಲೆ 2 4 2 8 ಆಯ್ತು. ಇನ್ನ ಇವೇ 2ಪ ನಾವು ಕೂಡಿಸಿ ಕಳೆದಾಗ ಎಷ್ಟು ಬರಬೇಕು ಅಂದ್ರೆ 2 ಬರಬೇಕು. ಅಂದ್ರೆ ಇಲ್ಲಿ ಗುಣಲಬ್ಧ ಮೈನಸ್ ಬರ್ಬೇಕಂದ್ರೆ 2ರಾಗ ಒಂದು ಮೈನಸ್ ಇರ್ಬೇಕು. ನಿಮ್ಗೆ ಗೊತ್ತಾಯ್ತು ಯಾವ್ದು ಮೈನಸ್ ತಗೋಬೇಕು. ಹಾಗಾದ್ರೆ ಅದು ಇದನ್ನ ನಡುವಿನ ಸಂಖ್ಯೆ ಅವಲಂಬಿಸಿರುತ್ತೆ. ಇದು ಯಾವ್ದು ನೋಡಿದ್ವಿ ಈ ಚಿಹ್ನೆನ ದೊಡ್ಡ ಸಂಖ್ಯೆ ಕೊಡ್ಬೇಕು ನಾನು. ಹಾಗಾಗಿ ನಾನು ಇದು ಮೈನಸ್ ತಗೋತೀನಿ, ಮೈನಸ್ ಪ್ಲಸ್. ಇವಾಗ ನೋಡ್ರಿ ಮೈನಸ್ ಗುಣಾಕಾರ ಮಾಡ್ರ -8, ಕೂಡಿಸಿ ಕಳೆದಾಗ -2 ಇದು ಬಂದ್ಬಿಡ್ತೈತಿ. ಹಾಗಾದ್ರೆ ನಾವು ಇದೇ ಅಪವರ್ತನ ನಾವಿಲ್ಲಿ ಬರ್ಕೋತೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8. ನಮ್ಗೆ ಇವುಗಳ ಶೂನ್ಯತೆ ಬೇಕಾಗಿದೆ. ನಾವು ಇಲ್ಲಿ ಇಜ್ಕೊಲ್ಟು 0ಗೆ ಸಮ ಮಾಡ್ಕೊಂಡ್ಬಿಡೋಣ. ಇವೆರಡರ ಕಾಮನ್, ಇವೆರಡರ ಕಾಮನ್ ಎಕ್ಸ್, 2ರಾಗ ಎಕ್ಸ್ ಕಾಮನ್ ಅದ, ಎಕ್ಸ್ ಮೈನಸ್ 4 ಉಳಿತು. ಇಲ್ಲಿ ಯಾವ ಚಿಹ್ನೆ ಐತಿ ಅದೇ ಚಿಹ್ನೆಯನ್ನು ಇಲ್ಲಿ ಬರೀರಿ. ಪ್ಲಸ್ ಮೊದಲನೇ ಬ್ರಾಕೆಟ್ ಏನ್ ಬರ್ತಿ, ಎರಡನೇ ಬ್ರಾಕೆಟ್ ಕೂಡ ಅದೇ ಬರ್ತೈತಿ. 2 1 2 4 8 2 ಕಾಮನ್ ಅದ, ಎಕ್ಸ್ ಮೈನಸ್ 4. ಇನ್ ಮತ್ತೆ ನಾವು 0ಗೆ ಸಮ ಮಾಡ್ಕೋತೀವಿ. ಎಕ್ಸ್ ಮೈನಸ್ 4 ಕಾಮನ್ ತಗೋತೀವಿ. ಕಾಮನ್ ತಗೊಂಡಾಗ ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ ಪ್ಲಸ್ 2 ಇಜ್ಕೊಲ್ ಟು 0 ನಿಮ್ಗೆ ಆಲ್ರೆಡಿ ಗೊತ್ತದ. ಇನ್ನು 2 ಮತ್ತೆ 0ಗೆ ಸಮ ಮಾಡ್ಕೋತೀವಿ. ವರ್ಗ ಸಮೀಕರಣವನ್ನು ಕೂಡ ಈ ಪ್ರಶ್ನೆ ಬರ್ತೈತಿ. ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಅಲ್ಲಿ ಕರಿತಾನ. ಇಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಅಷ್ಟೇ ವ್ಯತ್ಯಾಸ. ಅಥವಾ ಎಕ್ಸ್ ಪ್ಲಸ್ 2. ಇನ್ನು ಎಕ್ಸ್ ನ ಬೆಲೆ ಎಷ್ಟು ಬತ್ತಪ್ಪ ಅಂದ್ರೆ -4 ಈ ಕಡೆ ಬಂದಾಗ +4 ಬಂದ್ಬಿಡ್ತು. ಇಲ್ಲಿ +2 ಈ ಕಡೆ ಬಂದಾಗ -2 ಆಗ್ಬಿಡ್ತಿದ್ದು. ಓಕೆ ವಿದ್ಯಾರ್ಥಿಗಳು, ಇವಾಗ ನಮಗೆ ಮೂಲಗಳು ಸಿಕ್ಕು. ನಾವೇನ್ ಮಾಡೋಣ, ಈ ಮೂಲಗಳನ್ನ ಅಲ್ಫಾ, ಒಂದ್ ಮೂಲ ಅಲ್ಫಾ ಅಂತ ತಗೊಳ್ಳೋಣ, 4 ಇನ್ನೊಂದು ಮೂಲ ಬೀಟಾ ಅಂತ ತಗೊಳ್ಳೋಣ, -2. ನಮಗೀಗ ಶೂನ್ಯತೆ ಮತ್ತು ಮೂಲಗಳಿರುವ ಸಂಬಂಧ ಬೇಕಾಗೈತಿ. ಮೂಲಗಳ ಮೊತ್ತ ಅದ್ ಬರೀರಿ, ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ 4 ಮೂಲಗಳ ಸೂತ್ರ ಏನಪ್ಪಾ ಅಂದ್ರ -b/a. ಅಲ್ಫಾ 4 ಅದ ಪ್ಲಸ್ ಬೀಟಾ -2 ಅದ. ಇನ್ನ ಎ ಬಿ ಇ ಸಿ ಇಲ್ಲದಲ್ಲ, ಎ ನ ಬೆಲೆ s² ನ ಸಹಗುಣಕ, ಬಿ ನ ಬೆಲೆ x ನ ಸಹಗುಣಕ, ಸಿ ನ ಬೆಲೆ ಸ್ಥಿರಾಂಕ. ಇವೆಲ್ಲ ಹಾಕ್ಬೇಕು. ಮೈನಸ್ ಬಿ ನ ಬೆಲೆ ಎಷ್ಟಪ್ಪ ಅಂದ್ರ -2 ಅದ, ಎ ನ ಬೆಲೆ 1 ಅದ. ನೋಡ್ರಿ ಇದು +4, ಇದು -2 ಕಳಿತೀವಿ. ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು. 4 2ರಾಗ 2 ಕಳೆದ್ರ 2 ದೊಡ್ಡ ಸಂಖ್ಯೆ ಚಿಹ್ನೆ, ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು. ನೋಡ್ರಿ 2 ಸಮ ಬಂದು ಇದು ಮೂಲಗಳ ಮೊತ್ತ. ಇನ್ನು ಅದೇ ತರ ಮೂಲಗಳ ಗುಣಲಬ್ಧ ತಗೊಂಡಿವಿ ಅಂದ್ರ, ಗುಣಲಬ್ಧ ತಗೊಂಡಾಗ ಅಲ್ಫಾ ಇಂಟು ಬೀಟಾ c/a. ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಬೆಲೆ ಹಾಕೋಣ. ಅಲ್ಫಾದ ಬೆಲೆ ಎಷ್ಟಪ್ಪ ಅಂದ್ರೆ ಆಲ್ರೆಡಿ ತಗೊಂಡು ನಾವು ಬಿಡಿಸಿವಿ, 4 ಅದ. ಗುಂಡ್ಲೆ ಬೀಟಾ ಬೆಲೆ -2, ಸಿ ಬೆಲೆ ಎಷ್ಟಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಬೆಲೆ ತಗೊಂಡ್ರಿ ಕರೆಕ್ಟಾಗಿ ಆಲ್ರೆಡಿ ಭಾಳಷ್ಟು ಪ್ರಾಕ್ಟೀಸ್ ಮಾಡಿರಪ್ಪ. ಈ ತರ ಫಿಕ್ಸ್ ನಿಮ್ ಕ್ವಶನ್ 3 ಅಂಕಕ್ಕೆ ಬರ್ತೈತಿ ವಿದ್ಯಾರ್ಥಿಗಳು. ಇದು ಇಲ್ಲಿ ಎ ಬೆಲೆ 1 ಅದ, ಇದು ಪ್ಲಸ್ ಆಯ್ತು ಮೈನಸ್ ಆಯ್ತು, 4 2 8 -8 ಬಂತು. ಇದು -8/8 1 ಅಂದ್ರೆ ಹಾಗಾಗಿ ಇಷ್ಟು ತಾಳೆ ಆಯ್ತು. ಇದಿಷ್ಟು ಬಿಡಿಸಿರಪ್ಪ ಅಂದ್ರೆ ನಿಮ್ಗೆ 3 ಅಂಕ. ಇದು ಫಿಕ್ಸ್ ಕ್ವಶನ್. ಇದು ಕೇಳಿಲ್ಲಪ್ಪ ಅಂದ್ರ ಇದನ್ನ ಮಾತ್ರನೇ ಕೇಳ್ತಾನ. ಇದು ಕೇಳಿದ್ರೆ 2 ಸೇರಿ 3 ಅಂಕಕ್ಕ, ಇಲ್ಲ ಅಂದ್ರ ಪ್ರತ್ಯೇಕವಾಗಿ ಕೇಳ್ತಾನ. ವರ್ಗ ಒಂದು ಬಹುಪದೋಕ್ತಿಯ ಮೊತ್ತ ಗುಣಲಬ್ಧ ಕಂಡಿರಿ ಅಂತ ಕೇಳಿದ್ರ ಇದಷ್ಟೇ 2 ಅಂಕಕ್ಕ ಕೇಳ್ತಾನೆ ನಿಮಗ. ಇಲ್ಲ ಶೂನ್ಯತೆಗಳನ್ನು ಕಂಡಿಡ್ರಿ ಅದಕ್ಕಿಂತ ಇದನ್ನ ಅಷ್ಟೇ 2 ಅಂಕಕ್ಕೆ ಕೇಳ್ತಾನ. ಇದು ಇದೇ ಪ್ರಶ್ನೆ ಒಳಗ ನಿಮಗೆ ಎಷ್ಟು ಮಾರ್ಕ್ಸ್ ಪ್ರಾಕ್ಟೀಸ್ ಅಂದ್ರೆ 7 ಮಾರ್ಕ್ಸಿನ ಪ್ರಾಕ್ಟೀಸ್ ಅದ. ಇದು 2 ಮಾರ್ಕ್ಸಿಂದ, ಇದು 2 ಮಾರ್ಕ್ಸಿಂದ, 2 ಸೇರಿ ಇದು 2 ಸೇರಿ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ. ಹಾಗೆ ನೋಡ್ರಿ ಇಷ್ಟು ಮಾಡಿಸಿರಪ್ಪ ಅಂದ್ರೆ ಈ ಅಧ್ಯಾಯದಿಂದ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ಮುಗೀತು, ಮತ್ತೇನ್ ಕೇಳಂಗಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಏನ್ ಅಂದ್ರ ಆ ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಕಿಂದ ಆ ವರ್ಗ ಬಹುಪದೋಕ್ತಿಯನ್ನು ಕಂಡಿಡಿರಿ ಅದಕ್ಕೆ ನಿಮ್ಗ 2 ಅಂಕ ಕೇಳ್ಬೋದು. ಇಲ್ಲ ಶೂನ್ಯತೆಗಳನ್ನು ಕೊಟ್ಟ, ಇಲ್ಲದ ನೋಡ್ರಿ ಶೂನ್ಯತೆಗಳನ್ನು ಕೊಟ್ಟಕಿಂದ ವರ್ಗ ಬಹುಪದೋಕ್ತಿ ಕಂಡಿಡಿರಿ. ಆ ಸಂದರ್ಭದಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಅಲ್ಲಿ
ಇವಾಗ ನೋಡ್ತೀರಿ ನೀವು ಬಹುಪದೋಕ್ತಿಯ ಸಾಮಾನ್ಯ ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪ ಅಂತ ಬರ್ತೀರಿ. ಇಲ್ಲೇನಪ್ಪ ಅಂದ್ರ ಎಕ್ಸ್ ಸ್ಕ್ವೇರ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಶೂನ್ಯತೆಗಳ ಗುಣಲಬ್ಧ. ಓಕೆ, ನಮ್ದು ಎಕ್ಸ್ ಸ್ಕ್ವೇರ್ ಬರೆಯೋಣ ಮತ್ತು ಮೈನಸ್ ಮೈನಸ್ ಇಲ್ಲಿ ಶೂನ್ಯತೆ ಯಾವಪ್ಪ ಒಂದು 4 ಅದ, ಇನ್ನೊಂದು -2 ಅದ ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ 4 ಗುಣ್ಲೆ -2. ಚಿಹ್ನೆಯನ್ನು ಸರಿಯಾಗಿ ಬರ್ಕೋರಿ, ಎಲ್ಲ ಚಿಹ್ನೆಗೆ ತಕ್ಕಂಗೆ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಇದು ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್ ನಾ ಕಳಿತೀವಿ ನಾವು 4ರಾಗ 2 ಕಳೆದ್ರೆ 2 ಉಳಿತು, ಆ +2 ಹೊರಗೆ ಮೈನಸ್ ಆಗ ಪ್ಲಸ್ ಇಂಟು ಮೈನಸ್ ಆಯ್ತು. 2 ಗುಣ್ಲೆ ಎಕ್ಸ್ 2x, ಇದು ಪ್ಲಸ್ ಇದು -2 ಅದ, 4 2 8. ನೋಡ್ರಿ, ನಮಗ್ ಬೇಕಾದಂತ ಬಹುಪದೋಕ್ತಿ ಸಿಕ್ತು. ಇದು ಒಂದು ಏನಪ್ಪಾ ಅಂದ್ರ ಒಂದು ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆ. ನಾವ್ ಇದೇ ಬಹುಪದೋಕ್ತಿಯನ್ನು ಬಿಡಿಸಿದ್ರ ಮೂಲವನ್ನು ಕಂಡು ಹಿಡಿದೀವಿ ನೋಡ್ರಿ. ಒಳ್ಳೆ ಅದೇ ಮೂಲಗಳನ್ನು ತಗೊಂಡಾಗ ಮತ್ತೆ ಇಷ್ಟ ಅಂದ್ರೆ ನಮ್ದ ಬಹುಪದೋಕ್ತಿ ಬಂತು. ಇದು ವೆರಿ ಇಂಪಾರ್ಟೆಂಟ್ ಈ ಅಧ್ಯಾಯದಿಂದ. ಓಕೆ ವಿದ್ಯಾರ್ಥಿಗಳು, ಇವಾಗ 3ನೇ ಅಧ್ಯಾಯದಲ್ಲಿ ನೋಡೋಣ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳು ಇವು ಕೂಡ ನೋಡ್ರಿ. ಇನ್ನು ಬಹುಪದೋಕ್ತಿ ಒಂದು ಘಟಕ ಪರೀಕ್ಷೆ ಮಾಡ್ಯಾರ ನಮ್ಮ ಶಿಕ್ಷಕರು, ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಕೂಡ ನೋಡ್ರಿ, ಬಿಡಿಸ್ರಿ, ತುಂಬಾ ಹೆಲ್ಪ್ ಆಗ್ತೈತಿ ನಿಮಗ. ಇನ್ನು ಎರಡು ಚರಾಕ್ಷರಗಳಿವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ವಿದ್ಯಾರ್ಥಿಗಳೇ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನಿಮಗ ಏನಪ್ಪಾ ಅಂದ್ರ 1 ಅಂಕದ 2 ಪ್ರಶ್ನೆಗಳು ಬರ್ತಾವು, ಮತ್ತೆ 2 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ನಿಮಗ. ಅದನ್ನು ಹೊರತುಪಡಿಸಿ ಗ್ರಾಫ್ ಅಂತ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರಿ. ಇದು 4 ಅಂಕದ್ದು. ಇವು 2 ಅಂದ್ರೆ ಎಲ್ಲಿ ಹೋಗಂಗಿಲ್ಲ, ವರ್ಷ ಕೇಳ್ತಕ್ಕಂಥ ಪ್ರಶ್ನೆಗಳೇ ಬರ್ಲಾಕೆ ಬೇಕು. ಇಲ್ಲಿ 4 ಅಂಕದ ಗ್ರಾಫ್ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರಿ. ನಾನು ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ಇದು ಎಲಿಮಿನೇಷನ್ ವರ್ಜಿಸುವ ವಿಧಾನದಿಂದ ಬಿಡಿಸ್ತೀರಿ, ಆಯ್ತು. ಇನ್ನು ಇದು 1 ಅಂಕದ ಪ್ರಶ್ನೆ ಏನಪ್ಪಾ ಅಂದ್ರ ಇಲ್ಲಿ ಅದ್ ನೋಡ್ರಿ, ನಿಮಗ ಈ ಬಾಕ್ಸ್ ದಿಂದೇ ಕೇಳ್ತಾನ, ಫಿಕ್ಸ್ ಏನು ಇಲ್ಲ. ಈ ರೇಷಿಯೋಗಳು ನಿಮ್ಗೆ ನೆನಪಿದ್ರ ನಿಮಗ ಆ 2 ಅಂಕಗಳು ಇದ್ದಂಗೆ. ನಿಮಗೆ ಈ 3 ಏನ್ ಕೊಡ್ತಾನಪ್ಪ, ಈ ತರ ಸಮೀಕರಣ ಕೊಡ್ತಾನ. ಇದು ಸಮೀಕರಣಗಳ ಆದರ್ಶ ರೂಪ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಇದು. ಇಂಥ ಸಮೀಕರಣಗಳು ಏನಪ್ಪಾ ಅಂದ್ರ ಫಸ್ಟ್ ನೆನಪಿಟ್ಟು ನೋಡೋಣ ಎಲ್ಲ. ಅನುಪಾತ a1/a2 ≠ b1/b2. ಅಂದ್ರೆ ಇಲ್ಲಿ ಇನ್ನೊಂದು ಬರಿಬಹುದು ನಾವು, ಏನಪ್ಪಾ ಅಂದ್ರ ≠ c1/c2 ಅಂತ ಇಷ್ಟನ್ನು ಬರಿಬಹುದು, 3 ಬರಿಬಹುದು, ಇಲ್ಲ ಮೊದಲ 2 ಇರ್ಬೋದು. ಹಿಂಗ್ ಕೊಟ್ಟಿಂದ ಅವುಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ನೋಡ್ರಿ. ಇದನ್ನ ಕೇಳಿದ್ರ ಒಂದು ಪರಿಹಾರ, ಅದಕ್ಕೆ ಇನ್ನೊಂದು ವರ್ಡ್ ಅನನ್ಯ ಪರಿಹಾರ. ಅದು ಯಾವ ತರ ನಕ್ಷೆಯನ್ನು ಹೊಂದಿದೆ, ಅದು ಛೇದಿಸುವ ನಕ್ಷೆಯನ್ನು ಹೊಂದಿದೆ ನೋಡ್ರಿ. ಕೇಳ್ತಕ್ಕಂಥ ಪ್ರಶ್ನೆಗಳು ಇದನ್ನ ಕೊಟ್ಟಿಂದ ಇವ್ 2 ಕೇಳಬಹುದು, ಇಲ್ಲ ಉಲ್ಟಾ ಕೇಳ್ಬಹುದು. ಅವು 2 ಸಮೀಕರಣಗಳು ಒಂದೇ ಪರಿಹಾರವನ್ನು ಹೊಂದಿದ್ರ ಅದರ ರೇಷಿಯೋ ಅನುಪಾತ ಹೆಂಗಿರ್ತೈತಿ ಇದನ್ನ ಬರಿಬೇಕವ. ಹಾಗೆ ಇದನ್ನ ಒಂಥರ ಯಾವ ತರ ನಾನು ಎಕ್ಸ್ಪ್ಲೇನ್ ಮಾಡೀನಿ, ಉಳಿದೆರಡು ಕೂಡ ಇದೇ ತರ ಕೇಳ್ತಾನೆ. ಮತ್ತೇನಪ್ಪಾ ಅಂದ್ರ ಮತ್ ಬೇರೆದು 3 ಸಮ a1/a2 = b1/b2 = c1/c2. 3 ಅನುಪಾತ ಸಮ ಇದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅವಾಗ ಅಪರಿಮಿತ ಪರಿಹಾರ ಅಥವಾ ಅನಂತ ಪರಿಹಾರ ವರ್ಡನ್ನು ಯೂಸ್ ಮಾಡಬಹುದು. ಅದರ ನಕ್ಷೆ ಹೆಂಗಿರ್ತೈತಿ, ಅದರ ನಕ್ಷೆ ಐಕ್ಯಗೊಳ್ಳುತ್ತವೆ. ಛೇದಿಸುವುದು ಅಂದ್ರಪ್ಪ ಇದು ಒಂದು ಈ ತರ ನಕ್ಷೆ ಬರ್ತೈತಿ. ಐಕ್ಯಗೊಳ್ಳುವುದು ಅಂದ್ರಪ್ಪ ಇದು ಒಂದು ನಕ್ಷೆ ಇರ್ತೈತಿ, ಆ ಇನ್ನೊಂದು ನಕ್ಷೆ ಕೂಡ ಎಕ್ಸಾಕ್ಟ್ ಆಗಿ ಆ ಲೈನ್ ಮೇಲೆ ಬರ್ತೈತಿ. ಯಾಕಪ್ಪ ಅಂದ್ರ 2 ಸಮೀಕರಣಗಳ ಪರಿಹಾರ ಒಂದೇ ಆಗಿರ್ತಾವು, ಹಾಗಾಗಿ ಈ ತರ. ಇನ್ನ 3ನೇದೇನಪ್ಪಾ ಅಂದ್ರ ಮೊದಲ 2 ಸಮ ಇರ್ತಾವ, ಮೊದಲ 2 ಅನುಪಾತಗಳು ಏನಿರ್ತಾವಪ್ಪ ಅಂದ್ರ ಸಮ ಇರ್ತಾವ, 3ನೇದ ಸಮ ಇರಂಗಿಲ್ಲ. ಈ ತರ ಕೊಟ್ಟಿದಂದ್ರ ಅನುಪಾತ ಅದಕ್ಕೆ ಎಷ್ಟು ಪರಿಹಾರಗಳು ಇರ್ತಾವ ಕೇಳ್ತಕ್ಕಂದ್ರ ಅದಕ್ಕೆ ಯಾವುದೇ ತರ ಸಾಮಾನ್ಯ ಪರಿಹಾರಗಳು ಇರಂಗಿಲ್ಲ. ಮತ್ತ ಅದ್ರ ನಕ್ಷೆ ಹೆಂಗಿರ್ತೈತಿ ಅಂತ ಕೇಳಿದ್ರ ಅದು ಸಮಾಂತರವಾದಂತ ನಕ್ಷೆ ಇರ್ತಾವಪ್ಪ, ಅವು ಒಂದಕ್ಕೊಂದು ಛೇದಿಸಂಗಿಲ್ಲ. ಮತ್ ನಿಮ್ಗೆ ಉಲ್ಟಾನು ಕೇಳ್ಬೋದು ತಿಳಿ. ಇದನ್ನ ಯಾವುದೇ ತರ ನಿಮ್ಗೆ ತಿರು ಮುರು ಮಾಡಿ ಅವ ಪ್ರಶ್ನೆ ಕೇಳ್ಬೋದು. ಫಿಕ್ಸ್ ಇವಿಷ್ಟು ನೆನಪಿಟ್ಕೊಂಡ್ರಿಪ್ಪ ಅಂದ್ರ ನಿಮ್ಗೆ 2 ಅಂಕಗಳು ಫಿಕ್ಸ್. ಒಂದೊಂದು ಅಂಕದಾಗ ತೆಗೆದು ನೋಡ್ರಿ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ ಕೇಳಾನ. ಇನ್ನು ಈ ತರ ಕೇಳ್ತಾನ, ಇಲ್ಲ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ತಾನಪ್ಪ ಅಂದ್ರ ಅವ ನಿಮ್ ನಕ್ಷೆನೆ 2 ಸಮೀಕರಣಗಳನ್ನೇ ಕೊಡ್ತಾನ, ಇವ್ ಎಷ್ಟು ಪರಿಹಾರಗಳನ್ನು ಹೊಂದಿ ಆಗುವತ್ ಕೇಳ್ತಾನ. ಅವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲ ಇವುಗಳನ್ನ ತೊಳೋಣ. ಇದೊಂದು 2 ಸಮೀಕರಣ ಅದಾವ, ನಾವು ಕಂಡು ಹಿಡ್ಕೋಬೇಕು. a1/a2 ಬೆಲೆ ಕಂಡು ಹಿಡಿಯೋಣ. ಇಲ್ಲಿ a1 ಅಂದ್ರ 2, a2 ಅಂದ್ರೆ ಕೂಡ 2.
2 ಅಪಾನ್ 2 2 ಒಂದ್ಲಿ 2 ಒಂದ್ಲಿ ಅನುಪಾತ 1/9. ಇನ್ನು b1 ಅಪಾನ್ b2 b1 ಅಂದ್ರ 1 b2 ಅಂದ್ರ ಕೂಡ 1 ನೋಡ್ರಿ ಇಲ್ಲ ಇವು ಎರಡು ಮೊದಲಿನ ಆದರ್ಶ ರೂಪ ಇಲ್ಲ ನೋಡ್ರಿ ಈ +1 ಇದು -1 ಇದೆಷ್ಟು ಬತ್ತಪ್ಪ ಅಂದ್ರ -1/1 ಇವೆರಡು ಸಮ ಆಗ್ಲಿಲ್ಲ. ಇವಾಗ ಮೊದಲೆರಡು ಸಮ ಇಲ್ಲ ಅಂದ್ರ ನಿಮ್ಗೆ ಆಲ್ರೆಡಿ ನಾನು ಹೇಳಿನಿ ಇಲ್ಲಿ ಸಿಕ್ಬಿಡ್ತಿ ಇಟ್ರಾಗೆ ನಮಗ ಅವು ಛೇದಿಸುವ ರೇಖೆ ಇರ್ತಾವ ಅದ್ರ ನಕ್ಷೆ ಫಿಕ್ಸ್ ಹಿಂಗೆ ಬರ್ತೈತಿ ಮತ್ತು ಅದು ಒಂದೇ ಪರಿಹಾರ ಹೊಂದಿರ್ತೈತಿ. ಇದ್ರ ಗ್ರಾಫ್ನು ಹಾಕ್ಯಾರಪ್ಪ ಗ್ರಾಫ್ ನೋಡ್ರಿ ಛೇದಿಸುವ ಪರಿಹಾರ ಇದರ ಪರಿಹಾರ 2 ಇಷ್ಟು ಸುಲಭವಾಗಿ ನಿಮ್ಗೆ ಇರ್ತೈತಿ. ಇನ್ನು ವಿದ್ಯಾರ್ಥಿಗಳೇ ಇದಕ್ಕೊಂದು ಎಲಿಮಿನೇಷನ್ ಮೆಥಡ್ ಇಂದ ವರ್ಜಿಸುವ ವಿಧಾನದಿಂದ ನಿಮ್ಗೆ 2 ಅಂಕದ ಪ್ರಶ್ನೆ ಕೇಳ್ತಾನ ಮತ್ತು 4 ಅಂಕದ ಗ್ರಾಫ್ ಕೇಳ್ತಾನ. ಇಲ್ಲಿ ಆಲ್ರೆಡಿ ನಮ್ಮ ಶಿಕ್ಷಕರು ಬಿಡ್ಸಾರಿ ಗ್ರಾಫ್ ಅನ್ನ. ಇದು ಈಸಿ ವಿಧಾನ ಏನಪ್ಪಾ ಅಂದ್ರ ನೀವು 2 ಪಾಯಿಂಟ್ ತಗೊಂಡ್ರೆ ಸಾಕು. ಒಂದು ಲೇಖೆ ಹೇಳಕ್ ನಮಗೇನಪ್ಪಾ ಅಂದ್ರ ಕನಿಷ್ಠ 2 ಬೇಕು. ನೀವು ಗರಿಷ್ಠ ಎಷ್ಟು ಬೇಕಾದ್ರೆ ತಗೋರಿ ನಡೀತೈತಿ. ಸುಲಭವಾಗಿ ಹೇಳ್ಬೇಕಾಗಿತ್ತಪ್ಪ ಅಂದ್ರ ಇದನ್ನ ನಾವೇನ್ ಮಾಡ್ತೀವಪ್ಪ ಸಮೀಕರಣ 1 ಅಂತ ಬರ್ಕೊಂಡ್ ಬಿಡ್ತೀವಿ. ಇಲ್ಲಿ ಸಮೀಕರಣ 1ರಾಗ ಏನ್ ಮಾಡ್ತೀವಪ್ಪ ಫಸ್ಟ್ ಎಕ್ಸ್ ನ ಸ್ಥಾನದಾಗ 0 ಹಾಕ್ಬಿಡ್ತೀವಿ. ಇದು ಎಕ್ಸ್ 0 ಹಾಕೊಂಡಿವಿ ಅಂತ ಕೊರಿ 2 ಗುಂಡ್ಲಿ 0 ಅಂದಾಗ ಇದು ಟರ್ಮ್ 0 ಆಗ್ಬಿಡ್ತು. ಉಳಿತಷ್ಟಪ್ಪ y = 6 x 0 ಆದಾಗ y 6 ಒಂದಾಯ್ತು. ಇನ್ನು ಎರಡನೇ ಟೈಮ್ದಾಗ ಏನ್ ಮಾಡ್ರಿ ನೀವು y ಅನ್ನು 0 ಹಾಕ್ಬಿಡ್ರಿ y = 0 y 0 ಬರ್ತೀವಿ y 0 ಹಾಕ್ದಿವಿ ಅಂದ್ರೆ ಉಳಿತಷ್ಟಪ್ಪ 2x = 6 ಬತ್ತು. therefore x = 2 ಈ ಕಡೆ ಬಂದಾಗ 2 ಒಂದ್ಲಿ 2 ಮೂರ್ಲಿ ಇಲ್ಲಿ 3 ಬಂದ್ಬಿಡ್ತು ನೋಡ್ರಿ. ಇನ್ನೊಂದು ಸುಲಭವಾಗಿ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ = ಎಷ್ಟು ಇರ್ತೈತಿ ನೋಡ್ರಿ x 0 ತಗೊಂಡಾಗ y 6 ಹಾಕ್ಬಿಡ್ರಿ y 0 ತಗೊಂಡಾಗ x ಜೊತೆ 2 ಇತ್ತಪ್ಪ ಅಂದ್ರ x ನ ಬೆಲೆ ಅರ್ಧ ಬರ್ಕೋಬೇಕು. ಬಹಳ ಸುಲಭವಾಗಿ ಹೇಳ್ತಾ ಇದೀನಿ ನೋಡ್ರಿಪ್ಪ ಅಂದ್ರ ಇಲ್ಲಿ ಈ ತರ ಸಮೀಕರಣವನ್ನು ತಗೊಳಾಗ ನೀವೇನ್ ಮಾಡ್ರಿಪ್ಪ ಅಂದ್ರ ಸುಲಭವಾಗಿ ಹೇಳ್ಬೇಕಾಗಿತ್ತಂದ್ರ x ಮತ್ತು y ನಾ 2 ಪಾಯಿಂಟ್ ತಗೊಂಡಿರ್ತೀನಿ. x 0 ಹಾಕಿದ್ನಿ ಅಂದ್ರೆ ಏನಾಗ್ತೈತಪ್ಪ ಅಂದ್ರ x ಟರ್ಮ್ ಹೋಗ್ಬಿಡ್ತೈತಿ y ಬೆಲೆ ಬಂದ್ಬಿಡ್ತೈತಿ y 6. ಓಕೆ ಇನ್ನು y ನ 0 ತಗೊಂಡಿ ಅಂದ್ರ x ಜೊತೆ 2 ಅದಪ್ಪ ಅಂದ್ರ x ಅರ್ಧ ಇಟ್ಕೋಬೇಕು ಅಂದ್ರೆ ಎಷ್ಟಪ್ಪ ಅಂದ್ರ 3. ಯಾಕಂದ್ರ 2 3 6 ಯಾವ್ದ್ರ ಜೊತೆ 2 ಇರ್ತೈತಿ ನೋಡ್ರಿ ಅದ್ರದನ್ನ ಅರ್ಧ ತಗೋಬೇಕು. ಯಾವ ಜೊತೆ ಏನು ಸಂಖ್ಯೆ ಇರಂಗಿಲ್ಲ ಸಮೀಕರಣ ಒಂದಿರ್ತಿ ಅದನ್ನ ಫುಲ್ ತಗೋಬೇಕು. ಇನ್ನು ಸುಲಭವಾಗಿ ನೀವೇನ್ ಮಾಡ್ತೀರಪ್ಪ ಅದನ್ನ ಮಾರ್ಕ್ ಮಾಡ್ತೀರಿ x 0 ಅಥವಾ y 0 x 0 ಇತ್ತಂದ್ರ ಆ ಪಾಯಿಂಟ್ y ಲೈನ್ ಮೇಲೆ ಬರ್ತೈತಿ y 0 ಇತ್ತಂದ್ರ ಆ ಪಾಯಿಂಟ್ x ಅಕ್ಷದ ಮೇಲೆ ಬರ್ತೈತಿ. ಇಲ್ಲಿ ನೋಡ್ರಪ್ಪ x 0 ಇತ್ತು ಹಾಗಾಗಿ y ಮೇಲೆ ನಾವು ಗುರುತಿಸಬೇಕು y 6 ಎಲ್ಲಿ ಇಲ್ಲಿ. ಇನ್ನು y 0 ಇತ್ತಲ್ಲ ನೆಕ್ಸ್ಟ್ ಪಾಯಿಂಟ್ ದಾಗ ನೋಡ್ರಿ y 0 ಅದ ಅಂದ್ರೆ ಆ ಪಾಯಿಂಟ್ ಎಲ್ಲಿ ಬರ್ತೈತಿ x ಅಕ್ಷದ ಮೇಲೆ ಬರ್ತೈತಿ. x ಅಕ್ಷದ ಮೇಲೆ ಎಲ್ಲಿ 3 ಎಲ್ಲಿ ಅದ ಅಲ್ಲಿ 3 ಇಲ್ಲಿ ಅದಪ್ಪ ಅಂದ್ರೆ ನಾವಿಲ್ಲಿ ಗುರುತಿಸ್ತೀವಿ. ಇನ್ನು ಇವೆರಡು ಸೇರಿಸ್ಬಿಡ್ತೀವಿ ಲೈನ್ ಬಂದ್ಬಿಡ್ತೀವಿ. ಇನ್ನು ಅದೇ ತರ y ಅಕ್ಷಕ್ಕ ಏನ್ ಮಾಡ್ತೀರಪ್ಪ ನೀವು ಸೇಮ್ ಇದೇ ತರ ನಿಮ್ಮ ನಕ್ಷೆ ಏನಪ್ಪ ಅಂದ್ರೆ ಇಲ್ಲಿ ಗ್ರಾಫ್ 2x - y = 2 ಅದ. ನಿಮಗೆ ಅತಿ ಸುಲಭವಾಗಿ ಹಾಕೋದನ್ನ ಹೇಳ್ತೀನಿ. ಇದಕ್ಕೆ 1 ಅಂಕ ಇರ್ತೈತಿ ನಿಮಗ. ಓಕೆ x y ನೋಡ್ರಿ x 0 ಒಂದ್ಸಲ y 0 x 0 ಇದ್ದಾಗ y ದ ಬೆಲೆ 2 ಬತ್ತು. ಆದ್ರ ಇಲ್ಲಿ ಮೈನಸ್ ಇದ್ದಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮೈನಸ್ ಯಾವ ಬೀಜಾಕ್ಷರ ಜೊತೆ ಐತಿ ಅದು ಮೈನಸ್ ಬಂದ್ಬಿಡ್ತೈತಿ. ಓಕೆ ಇಲ್ಲಿ y ಮೈನಸ್ ಅಂದ್ರ y ಮೈನಸ್. ಇನ್ x ನಾವು y 0 ಹಾಕೊಂಡಾಗ y ಅನ್ನ ನಾವು 0 ತಗೊಂಡಾಗ ನೋಡ್ರಿ y 0 ತಗೊಂಡಾಗ y ಪೂರ್ಣವಾಗಿ ಹೋಗ್ಬಿಡ್ತು. ಇನ್ನು x ಜೊತೆ 2 ಐತೆ ಅಂದ್ರೆ 2 ಇದ್ರ ಅರ್ಧ ಬರೀಬೇಕು. ಮುಂದೆ ಏನದಪ್ಪ ಅದ್ರ ಅರ್ಧ 2 ಅರ್ಧ 1 ಸುಲಭವಾಗಿ ಬಂದ್ಬಿಟ್ಟು. ಇನ್ನು x 1 ಪಾಯಿಂಟ್ ಸಿಗ್ಬಿಡ್ತು 0, -2 1, 0 ಇವೆರಡು ತರನ ನೀವೇನ್ ಮಾಡ್ತೀರಪ್ಪ ಅಂದ್ರ ಪಾಯಿಂಟ್ ಅನ್ನ ಸೇರಿಸ್ತೀರಿ. ಮೊದಲೇನೇನಪ್ಪ ಅಂದ್ರ x 0, -2 x 0 y -2 ಅಂದಾಗ y ಲೈನ್ ಮೇಲೆ ಬರ್ಬೇಕು. y ದಾಗ -2 ಎಲ್ಪ x y ಮ್ಯಾಲ್ ಪ್ಲಸ್ ಕೆಳಗ್ ಮೈನಸ್ ಇಲ್ಲಿ ಅದು ಮೈನಸ್ ಕೂಡಿಸ್ತೀವಿ ಪಾಯಿಂಟ್. ಇನ್ ನೆಕ್ಸ್ಟ್ 1, 0 x 1 y 0 x 1 y 0 ಅಂದ್ರ x ಅಕ್ಷದ ಮೇಲೆ ಇವೆರಡು ತರನ ನಾವೇನ್ ಮಾಡ್ತೀವಪ್ಪ ಅಂದ್ರ ಸೇರಿಸಿ ಬಿಟ್ಟಿವಿ. ಓಕೆ ಇವ್ ಎರಡು ಒಂದಕ್ಕೊಂದು ಎಲ್ಲಿ ಕೂಡ ನೋಡ್ರಿ ಇಲ್ಲಿ ಕೂಡ ಅವು ಇದು ನಮ್ಮದು ಉತ್ತರ. ಎಕ್ಸ್ ಎಟ್ ಅದ ಇಲ್ಲಿ ಬರೀರಿ x 2 ಅದ. y ನೋಡ್ರಿ ಎಟ್ ಅದ y ಕೂಡ 2 ಅದ. ಮತ್ ಇದನ್ನ ಬರಿಯಾಕ ಮರಿಬೇಡ್ರಿ ಎರಡಕ್ಕೂ ಸೇಮ್ ಅದ.
ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಒಂದು ಮಾನ, ವಾಯ್ ಅಕ್ಷ 1 ಸೆಂಟಿಮೀಟರ್ ಒಂದು ಮಾನ ಪ್ರಮಾಣ ಅಂತ ಕರೀತಾರೆ. ಇಷ್ಟು ಬರ್ದ್ರಪ್ಪ ಅಂದ್ರ ನಿಮಗೆ ಇಲ್ಲಿ ನಾವು ಇವತ್ತು ಮಾರ್ಕ್ಸ್ ಹೆಂಗ್ ಹಂಚಿಕೆ ಆಗಿರ್ತಾವು, ಇದನ್ನ ರೆಡಿ ಮಾಡಿದಕ್ಕೆ 1 ಅಂಕ, ಇದನ್ನ ಬರ್ಕೊಂಡಿದ್ದಕ್ಕೆ 1 ಅಂಕ, ಮತ್ ಪ್ರಮಾಣ ಬರ್ದಿದ್ದಕ್ಕೆ ಅಂಕ, ಮತ್ ಈ ಆನ್ಸರ್ ಬರ್ದಿರ್ಲಿಲ್ಲ ಇದಕ್ಕೆ ಅರ್ಧ ಅಂಕ, ಈ ಲೈನ್ ಗಳನ್ನ ಹಾಕಿದಕ್ಕೆ ಅರ್ಧ ಅಂಕ, ಅಂದ್ರೆ 4 ಅಂಕ ಒಟ್ಟಾರೆಯಾಗಿ ನಿಮ್ದು ಆಗ್ಬಿಟ್ಟು. ಇಷ್ಟು ಮಾಡಿರಪ್ಪ ಸುಲಭವಾಗಿ ನಿಮ್ಗ ಅಂಕ ಸಿಗ್ತಾವ. ವಿದ್ಯಾರ್ಥಿಗಳು ಇದು ನಿಮ್ ಗ್ರಾಫ್ ಬಹಳಷ್ಟು ಇಂಪಾರ್ಟೆಂಟ್. ನಿಮ್ ಗ್ರಾಫ್ 100% ಇದೇ ರೀತಿನೇ ಇರ್ತೈತಿ. ಆದ್ರೆ ನಿಮ್ಗ ಎರಡಕ್ಕದ್ರಲ್ಲಿ ಈ ತರ ಕೇಳೋದು ಕಡಿಮೆ. ಒಂದು ಎಕ್ಸ್ ಪ್ಲಸ್ ನಕ್ಷೆ ಹೆಂಗ್ ನೋಡ್ರಿ ಇಲ್ಲಿ ಇದಾವ ನಿಮ್ ಎಕ್ಸಾಂಪಲ್ಸ್ ಅದಾವು. 100% ಈ ತರ ಬರ್ತೈತಿ ನಿಮ್ಗೆ ನಕ್ಷೆ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14, 2x ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 11. ಇದನ್ನ ಬರೀ ಸುಲಭ ವಿಧಾನ ಹೇಳ್ತ ನೋಡ್ರಿ ನಾನು. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14 ಅದ. ನೀವೇನ್ ಮಾಡ್ತೀರಪ್ಪ, ಒಂದು ಬಾಕ್ಸ್ ಹಾಕೋತೀರಿ. ಎಕ್ಸ್ ವಾಯ್, ಎಕ್ಸ್ 0 ಇದ್ದಾಗ ವಾಯ್ ಬೆಲೆ 14, ವಾಯ್ 0 ಇದ್ದಾಗ ಎಕ್ಸ್ ಬೆಲೆ 14. ಇನ್ ಮುಂದಿಂದ 2x ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 11. ಎಕ್ಸ್ ವಾಯ್, ಎಕ್ಸ್ ಬೆಲೆ ನೋಡಪ್ಪ, ಎಕ್ಸ್ 0 ಇದ್ದಾಗ ವಾಯ್ ನೋಡ್ರಿ ಇಲ್ಲಿ ಸಗುಣಕ ವಾಯ್ದು 1 ಎಕ್ಸ್ ಅರ್ಧ. 1 ಇದ್ದಿತ್ತಂದ್ರ ಮುಂದೆ ಏನದ ಅದನ್ನೇ ಬರೀರಿ. 2 ಇತ್ತಂದ್ರ ಅದ್ರ ಅರ್ಧ ಬರ್ಕೋರಿ. ಯಾವ ಜೊತೆಗೆ 2 ಅದ ಅದ್ರ ಮುಂದೆ ಏನ್ ಸಂಖ್ಯೆ ಅದ ಸ್ಥಿರಾಂಕದಾಗ ಅದ್ರ ಅರ್ಧ ತಗೋರಿ ನೀವು. ಇನ್ನೊಂದನ್ನ 0 ತಗೊಂಡಾಗ. ಈಗ ನಾ ಎಕ್ಸ್ 0 ತಗೊಂಡೇನಪ್ಪ, ವಾಯ್ದ ಬೆಲೆ 11 ಬತ್ಬಿಡ್ತು. ಯಾಕಪ್ಪ ಅಂದ್ರೆ ವಾಯ್ ಸಗುಣಕ್ಕೆ 1 ಅದ. ಇನ್ನು ನಾನು ವಾಯ್ನೇ 0 ತಗೊಂಡಾಗ ಇದು ಹೋಗಿರ್ತೈತೆ. ಅವಾಗ ಎಕ್ಸ್ ನ ಬೆಲೆ ಎಕ್ಸ್ ಜೊತೆ 2 ಅದ್ರ ಇದ್ರ ಅರ್ಧ ಬರ್ಕೋಬೇಕು. 6 ಇತ್ತಂದ್ರ 3 ಬರ್ತೀವಿ, 8 ಇತ್ತಂದ್ರ 4 ಬರಿತೀವಿ, 10 ಇತ್ತಂದ್ರ 5 ಬರಿತೀವಿ. ಬೆಸ್ ಸಂಖ್ಯೆ ಇದ್ದಾಗ ಅದ್ರ ಅರ್ಧ 11 ಅರ್ಧ 5 ಈ ತರ ನೋಡ್ರಿ. ಇದಕ್ಕೊಂದ್ ಮಾರ್ಕ್ಸ್ ಇದಕ್ಕೊಂದ್ ಮಾರ್ಕ್ಸ್ ಸುಲಭವಾಗಿ ಸಿಕ್ಬಿಡ್ತು. ಇನ್ನು ಪಾಯಿಂಟ್ ಅಂದ್ರೆ ನೀವು ಗ್ರಾಫ್ ಅಂತ ಹಾಕ್ತಿರ, ಅದ್ರಾಗ ಏನು ನಿಮಗ ಕಷ್ಟ ಇಲ್ಲ. ಓಕೆ ವಿದ್ಯಾರ್ಥಿಗಳೇ, ಇನ್ನ ಸುಲಭವಾಗಿ ಸಿಕ್ಬಿಡ್ತು. ಇನ್ನು ನಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬರ್ತದಪ್ಪ ಅಂದ್ರ ವರ್ಜಿಸುವ ವಿಧಾನದಿಂದ ಬಿಡಿಸುದು. ಇಲ್ಲಿ ನಕ್ಷೆ ವಿಧಾನಕ್ಕೆ ನಿಮಗ ಎಕ್ಸಾಂಪಲ್ಸ್ ಅದ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಮತ್ ಇವತ್ತನ್ ಬಿಟ್ಟ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ನಿಮ್ಗೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆಗಳು 4 ಅದಾವು. ಮತ್ತೊಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೂಡ ಬರ್ದಿರಿ. ಅವಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲಿ ಅಂಕಗಳ ಹೋಗಂಗಿಲ್ಲ, ಅವುಗಳನ್ನೇ ಪ್ರಾಕ್ಟೀಸ್ ಮಾಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಪ್ಪ ಅಂದ್ರ ನಿಮಗೆ ಇನ್ನೊಂದು 2 ಅಂಕದ ಪ್ರಶ್ನೆ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿನ ಆದೇಶ ವಿಧಾನದಿಂದ ಬಿಡಿಸಿರಿ ಅಥವಾ ವರ್ಜಿಸುವ ವಿಧಾನದಿಂದ ಪರ್ಟಿಕ್ಯುಲರ್ ಆಗಿ ಕೇಳ್ತಾನ. ಕೆಲವೊಂದ್ಸಲ ಜಸ್ಟ್ ಸಮೀಕರಣ ಕೊಟ್ಟ ಬಿಡಿಸಿ ಅಂದಾಗ ನಿಮ್ಗೆ 2 ವಿಧಾನಗಳಲ್ಲಿ ಯಾವ ಈ ವಿಧಾನ ನೀವು ಪ್ರಾಕ್ಟೀಸ್ ಮಾಡಿರಿ ಈಸಿ ಐತಿ ಆ ವಿಧಾನವನ್ನ ಉಪಯೋಗಿಸ್ಕೊಂಡು ಬಿಡಿಸ್ರಿ, ಅವುಗಳ ಬೆಲೆಯನ್ನು ಕಂಡಿಡ್ರಿ. ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರ ನಿಮಗ ಇದೇ ವಿಧಾನವನ್ನೇ ಅವು ಬಹಳಷ್ಟು ಸಲ ಕೇಳ್ತಾನ, ವರ್ಜಿಸುವ ವಿಧಾನ. ಅವಾಗ ನಿಮ್ಗೆ ಯಾವುದೇ ಒಂದು ಕ್ವಶನ್ ಕೊಟ್ಟಿದ್ದ ಅಂತ ತಿಳ್ಕೊರಿ. ಇಲ್ಲಿ ಒಂದು ಉದಾಹರಣೆ ಅದ. 1 ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14, ಇನ್ನೊಂದು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4 ಅದ. ನೀವೇನ್ ಮಾಡ್ಕೋತೀರಿಪ್ಪ, ಪ್ರಶ್ನೆ ಮತ್ತೊಂದು ಬರ್ಕೋತೀರಿ. ಸಮೀಕರಣ 1 ಸಮೀಕರಣ 2 ಅಂತ ಕರಿತೀರಿ. ಈ ತರ ಡೈರೆಕ್ಟ್ ನೋಡ್ತಿರಪ್ಪ. ಫಸ್ಟ್ ಚೆಕ್ ಮಾಡ್ಬೇಕು 2 ಬೀಜಾಕ್ಷರಗಳು ಒಂದೇ ಸಗುಣಕವನ್ನು ಹೊಂದ್ಯಾವೋ ಇಲ್ಲೋ. ಹೊಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ಅವುಗಳ ಸಗುಣಕಗಳನ್ನ ಸಮ ಮಾಡ್ಬೇಕು. ಇಲ್ಲಿ ಅಂದ್ರೂ ನಿಮ್ಗೆ ಅಂತ ಸಂದರ್ಭ ಇಲ್ಲ. ಎಕ್ಸ್ ಸಗುಣಕ ಅಂದ್ರೆ ವಾಯ್ ಸಗುಣಕನ 1, ಎಕ್ಸ್ 1 1 2 ತರ ಸೇಮ್ ಅದ. ವಾಯ್ದು ಕೂಡ +1 -1 ಬಹಳಷ್ಟು ಈಸಿ ಅದ ಇದು. ಅವಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ನಮಗ ಒಂದು ಬೀಜಾಕ್ಷರವನ್ನು ವರ್ಜ ಮಾಡ್ಬೇಕು, ತೆಗೆದು ಹಾಕಿರ್ಬೇಕಾಗೈತಿ. ಹಾಗಾದ್ರೆ ಅಪೋಸಿಟ್ ಚಿಹ್ನೆ ಯಾವ್ದಂತ, ಇದು ಪ್ಲಸ್ ಅದ ಇದು ಮೈನಸ್ ಅದ. ಹಾಗಾಗಿ ಕೂಡಿಸ್ಬಿಡ್ತೀವಿ ನಾವು 2 ಸಮೀಕರಣ. ಈ +1y -1y 0 ಆಗ್ಬಿಡ್ತು. ಈ 1x ಇದು ಪ್ಲಸ್ ಅದ ಇದು ಪ್ಲಸ್ ಅದ. ಇಲ್ಲಿ ಏನಪ್ಪಾ 1x 2x ಆಯ್ತು. ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಈ ತರ ಇದ್ದಾಗಲೂ ಕೂಡ ಚಿಹ್ನೆ ಚೇಂಜ್ ಮಾಡಕ್ ಹೋತಾರ. ಅದು ಅವಶ್ಯಕತೆ ಇಲ್ಲ. ಇನ್ +14 ಇದು +4 ಎಟ್ಪ ಅಂದ್ರೆ +18 ಆಯ್ತು. ಈ 2 ಈ ಕಡೆ ತೊಗೊಂಬರ್ತೀವಿ. ನೀವೇನಪ್ಪಾ ಗುಣಾಕಾರ ಇದು ಭಾಗಾಕಾರ ಆತಿ. 2 1 2 9. ಹಾಗಾಗಿ ನಾವು 1 ಬೆಲೆ ಬಂದ್ಬಿಡ್ತು, ಎಕ್ಸ್ ನ ಬೆಲೆ 9. ಈ 9 ನಾವೇನ್ ಮಾಡ್ತೀವಪ್ಪ, ಸಮೀಕರಣ 1 2ರಾಗ ಹಾಕಿ ವಾಯ್ನ ಬೆಲೆಯನ್ನ ಕಂಡಿಡ್ತೀವಿ, ಬರಿತೀವಿ ನಾವು. ಮೇಲಿನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೀವು ಮೈನಸ್ ಇದಲ್ಲಿ ಕಷ್ಟ ಆಗ್ತದೆ ಅಂದ್ರೆ ನೀವು ಪ್ಲಸ್ ಇದಲ್ಲಿ ಹಾಕ್ರಿಪ್ಪ. ಇವಾಗ ಸಮೀಕರಣ 1 ಏನದ, ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು 14 ಅದ. ಎಕ್ಸ್ ನ ಸ್ಥಾನದಾಗ ನಾನು ಏನ್ ಹಾಕ್ತೀನಿ ಇವಾಗ 9. ಓಕೆ, ಇಜ್ಕೊಲ್ ಟು ಎಷ್ಟಪ್ಪ 14. ಅಂದ್ರ ಈ 9ರಾಗ ನಾವು ವಾಯ್ ಕೊಡ್ಸಿದ್ರೆ 14 ಬರಬೇಕು. ನಿಮಗೆ ಇಲ್ಲಿ ಯಾರಿಗೆ ಟ್ರಾನ್ಸ್ಪೋಸ್ ಮಾಡಕ್ ಬರಂಗಿಲ್ಲ, ಬಲಗಡೆ ಒಯ್ಯಕ್ ಬರಂಗಿಲ್ಲ, ನೀವು ನೇರವಾಗಿ ಬರೀರಿಪ್ಪ. ವಾಯ್ದಾಗ ಎಷ್ಟು 9ರಾಗ ಎಷ್ಟು ಕುಡಿಸಿದ್ರೆ 14 ಆಗ್ತೈತಿ ಅಟ್ರ ಗೊತ್ತದ ನಿಮಗೆ.
9ರಾಗ 5 ಗುಣಿಸಿದ್ರೆ ಸಾಮಾನ್ಯವಾಗಿ ಇಲ್ಲ ಈ +9 ಈ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರ -14 -9 ಇಷ್ಟು ಮಾಡಿದ್ರು ವಿದ್ಯಾರ್ಥಿಗಳೇ ನಿಮಗ 5 ಅಂಕಗಳು ಸಿಗ್ತಾವು. ಈ ಅಧ್ಯಾಯದಿಂದ ಬರ್ತಕ್ಕಂತ ಪ್ರಶ್ನೆಗಳು ಇಷ್ಟೇ. ಇದನ್ನ ಹೊರತುಪಡಿಸಿ ಏನಪ್ಪಾ ಅಂದ್ರ ಕೆಲವೊಂದು ಸಾರಿ ನಿಮಗ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೊಟ್ಕಿಂದ ಬಿಡಿಸ್ರಿ ಅದಕ್ಕೆ ಅದನ್ನ ಈಗ ಸದ್ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಪ್ರಿಪರೇಟರಿ ಪ್ರಶ್ನೆ ನೋಡಿದಾಗ ಆ ತರ ಪ್ರಶ್ನೆ ಕೇಳಿಲ್ಲ. ಹಾಗಾಗಿ ನಿಮಗೆ ಈ 6 ಮಾರ್ಕ್ಸ್ ಅಂದ್ರೂ ಪಕ್ಕ ಇಷ್ಟು ಪ್ರಾಕ್ಟೀಸ್ ಮಾಡ್ರಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇದರದೊಂದು ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಿಡಿಸ್ರಿ, ಹೆಲ್ಪ್ ಆಗ್ತದ. ವರ್ಗ ಸಮೀಕರಣ ವಿದ್ಯಾರ್ಥಿಗಳೇ, ಈ ವರ್ಗ ಸಮೀಕರಣ ಅಭ್ಯಾಸದಿಂದ ಏನ್ ಮಾಡ್ತಾನಪ್ಪ ಅಂದ್ರ ಫಿಕ್ಸ್ ನೋಡ್ರಿ. ನಿಮಗ ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬಹಳಷ್ಟು ಸಲ ಕೇಳೋಣ. ನಾವು ಬಹುಪದೋಕ್ತಿ ಅಂದಾಗ ಅಲ್ಲಿ =0 ಬರಂಗಿಲ್ಲ. ಇಲ್ಲಿ =0 ಬಂತಂದ್ರ ವರ್ಗ ಸಮೀಕರಣ, =0 ಬರಲ್ಲ ಅಂದ್ರ ಬಹುಪದೋಕ್ತಿ. ಇನ್ನ ವರ್ಗ ಸಮೀಕರಣ ಮೂಲಗಳನ್ನು ಕಂಡಿಡ್ರಿ ಅಂತ ಯಾಕಂದ್ರೆ 2 ಮಾರ್ಕ್ಸ್ ಅದನ್ನ. ಮತ್ತೆ ಇದು ಶೋಧಕ ಬರೀರಿ. ವರ್ಗ ಸಮೀಕರಣ ಶೋಧಕ ಯಾವುದು ಅಂತ ಯಾಕಂದ್ರೆ ಬಹಳಷ್ಟು ಸಲ ಕೇಳೋಣ. b² - 4ac ಇದು ax² + bx + c ಈ ವರ್ಗ ಸಮೀಕರಣದ ಶೋಧಕ ಅಂತ ಕರೀತಾರ. ಶೋಧಕ ನೆನಪಿಟ್ಕೋರಿ. ವರ್ಗ ಸಮೀಕರಣದ ಸಾಮಾನ್ಯ ರೂಪ, ಆದರ್ಶ ರೂಪ ಕೇಳ್ತಾನೆ. ಇದ್ರ 1 ಅಂಕಕ್ಕೆ ಬಹಳ ಸಲ ಕೇಳಿದಕ್ಕಂತ ಪ್ರಶ್ನೆಗಳು. ಇನ್ನ ಶೋಧಕದ ಇನ್ನೊಂದೇನಪ್ಪ ಅಂದ್ರೆ ಒಂದು ವರ್ಗ ಸಮೀಕರಣವನ್ನು ಕೊಟ್ಕಿಂದ ಮೂಲಗಳ ಶೋಧಕ, ವರ್ಗ ಸಮೀಕರಣ ಮೂಲಗಳು ಯಾವ ರೀತಿ ಅದಾವು ಕಂಡಿಡೀರಿ, ಹೇಳ್ರಿ, ವಿವೇಚಿಸಿ ಅದಕ್ಕಿಂತ 2 ಅಂಕಕ್ಕೆ ನಿಮಗೆ ಕೇಳ್ತಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನೋಡ್ರಿ, ಶೋಧಕ b² - 4ac = 0 ಆದಾಗ ಮೂಲಗಳು. ಈಗ ನಾನು ಒಂದು ಉದಾಹರಣೆ ಸಮೇತ ಬಟ್ ನೆನ್ಪಿಟ್ಕೋರಿ. ಶೋಧಕದ ಬೆಲೆ 0 ಬತ್ತಂದ್ರ ಅದ್ರ ಮೂಲಗಳು ಸಮ ಬರ್ತಾವ. ಸಮ ಅಂದ್ರ x ಒಂದು ಮೂಲ -2 ಬಂತ, ಇನ್ನೊಂದು ಮೂಲ -2. ಒಂದು 2/3 ಬಂತಂದ್ರೆ ಇನ್ನೊಂದು 2/3 ಬಂದೈತಿ. ಒಂದು √3 ಬಂತಂದ್ರೆ ಇನ್ನೊಂದು √3 ಬರ್ತೈತಿ. ಈ ತರ ಮೂಲಗಳು, ಸಮನಾದ ಮೂಲಗಳನ್ನು ಹೊಂದಿವೆ ಅಂತ. ಯಾವಾಗಪ್ಪ ಅದು ಶೋಧಕದ ಬೆಲೆ 0 ಇದ್ದಾಗ. ಅದೇ ಶೋಧಕದ ಬೆಲೆ >0 ಅಂದ್ರ ಅದ ಶೋಧಕ ಧನಸಂಖ್ಯೆ ಬಂದಾಗ ಇಲ್ಲಿ b² - 4ac ನೀವು ಬೆಲೆ ಹಾಕಿ ಬಿಡಿಸ್ತೀರಿ. ಅದ್ರ ಏನ್ ಬರ್ತೈತಪ್ಪ ಅಂದ್ರ +4 +7 ಈಗವಾ ಹಿಂಗ ಏನ್ ಮತ್ತೆ ಇನ್ನೊಂದೇನೋ ಒಂದು ಧನಸಂಖ್ಯೆ ಬಂದಿರ್ತೈತಿ. ಅವಾಗ ನಾವೇನ್ ಹೇಳ್ತೀವಿ, ಮೂಲಗಳು ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಇನ್ನು ಶೋಧಕ <0 ಆದಾಗ, ಶೋಧಕ ಏನಪ್ಪಾ ಅಂದ್ರ <0 0ಕ್ಕಿಂತ ಚಿಕ್ಕ ಸಂಖ್ಯೆಗಳು ಯಾವಪ್ಪ ಅಂದ್ರ ಋಣ ಸಂಖ್ಯೆಗಳು. ನಾವಿಲ್ಲಿ b² - 4ac ಕಂಡು ಹಿಡಿದಾಗ ಅದ್ರ ಬೆಲೆ -4 ಬಂದಿರಬಹುದು ಅಥವಾ -27 ಬಂದಿರಬಹುದು. ಯಾವುದೇ ಒಂದು ಋಣ ಸಂಖ್ಯೆ ಬಂದಿರಬಹುದು. ಅಂತ ಸಂದರ್ಭದಾಗ ನಾವು ಏನ್ ಹೇಳ್ತೀವಪ್ಪ ಅಂದ್ರ ಅದು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳ್ಬಿಡ್ತೀವಿ. ಇನ್ನು ಬಹಳಷ್ಟು ಸಲ ಇದನ್ನೇ ಕ್ವಶನ್ ಅನ್ನ 2 ಅಂಕಕ್ಕೆ ಕೇಳೋಣ. ಒಂದು ವರ್ಗ ಸಮೀಕರಣ ಕೊಡ್ತಾನ, ಅವುಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ, ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ತಾನ. ಇದು ಒಂದು ಇಲ್ಲದ ನೋಡ್ರಿ. ಇವಾಗ ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿರಿ. ಇದು 100% ಫಿಕ್ಸ್ ಕ್ವಶನ್ ವಿದ್ಯಾರ್ಥಿಗಳು. ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಶೋಧಕವನ್ನೇ ಹೆಂಗೆ ಉಪಯೋಗಿಸ್ಬೇಕು ಅಂತ. ಇಲ್ಲೇ ನೋಡ್ರಿ ಒಂದು ಶೋಧಕ. ಇನ್ನ ವರ್ಗ ಸಮೀಕರಣ ಮೂಲಗಳ ಶೋಧಕ ಕಂಡುಹಿಡಿಯೋದಕ್ಕೆ ಇದೊಂದು ಪ್ರಶ್ನೆ ಅದ ನಿಮಗೂ. ಇವಾಗ ಅದು ಯಾವ ತರ ಮೂಲಗಳನ್ನು ಹೊಂದಿದೆ. ಇವಾಗ ನೀವೇನ್ ಮಾಡ್ತೀರಿ, ಎ ನ ಬೆಲೆ ಎಷ್ಟಪ್ಪ ಅಂದ್ರ 1, ಬಿ ನ ಬೆಲೆ 6, ಸಿ ನ ಬೆಲೆ 8 ಬರ್ದ್ರಿ. ಇನ್ನ ವರ್ಗ ಸಮೀಕರಣ ಶೋಧಕ ಬರ್ಕೋತ್ರಿ. b² - 4ac ವರ್ಗ ಸಮೀಕರಣ ಶೋಧಕ. ಬಿ ನ ಬೆಲೆ 6 ಅದ, 6² ಮೈನಸ್ ಬರ್ದ್ರಿ. 4ಕ್ಕೆ 4 ಬರ್ದ್ರಿ. ಎ ನ ಬೆಲೆ 1, ಸಿ ನ ಬೆಲೆ 8. ಇವಾಗ ಇಲ್ಲಿ 6² ಅಂದಾಗ ವಿದ್ಯಾರ್ಥಿಗಳೇ 6² 36 ಆದ್ರೆ ನಿಮ್ಗೆ ಗೊತ್ತು ಬಹಳಷ್ಟು ಸುಲಭ. ಮತ್ತಿನ್ನ 4 × 1 = 4, ಇದು 4 × 8 = 32. ಬೆಲೆ ಎಷ್ಟು ಬತ್ತಪ್ಪ, ಇದು 4 ಬತ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ b² - 4ac 4 ಅನ್ನೋದು 0ಕ್ಕಿಂತ ದೊಡ್ಡದು. ಇದು ಧನಸಂಖ್ಯೆ ಬತ್ತಂದ್ರ >0 ಬರೀರಿ. 0ಕ್ಕಿಂತ ಋಣ ಸಂಖ್ಯೆ ಬತ್ತಂದ್ರ <0 ಅಂತ ಬರೀರಿ. ಇಲ್ಲಿ ಆಲ್ರೆಡಿ ನಿಮಗೆ ಇವೆಲ್ಲ ಗೊತ್ತದಪ್ಪ. ಮೂಲಗಳು ಎಂತ ಇರ್ತಪ್ಪ ನೋಡ್ರಿ. 0ಕ್ಕಿಂತ ದೊಡ್ಡದ ಆದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿವೆ. ನೆಗೆಟಿವ್ ಬತ್ತಂದ್ರ
ವಾಸ್ತವ ಮತ್ತು ವಾಸ್ತವ ಮೂಲಗಳಾಗಿರುವುದಿಲ್ಲ. ಎಕ್ಸಾಕ್ಟ್ಲಿ ಇದು ಸೊನ್ನೆನೇ ಬತ್ತಪ್ಪ ಅಂದ್ರ ಬಿ ಸ್ಕ್ವೇರ್ ಮೈನಸ್ 4ac = 0 ಆದಾಗ ವಾಸ್ತವ ಮತ್ತು ಸಮಮೂಲ ಅಂತ ಬರೀತೀರಿ. ಇಲ್ಲಿ ಕೆಲವೊಂದ್ ಸಲ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನ. ಈ ತರ ಹಾಕಿರ್ತಾನಪ್ಪ ವಿದ್ಯಾರ್ಥಿಗಳೇ, ಅಲ್ಲಿ ನಿಮಗೆ 2 ಪದ ಕೊಟ್ಟಿರ್ತಾನ, 3 ಪದ ಇರಂಗಿಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಒಂದ್ 0 ಇರ್ತೈತಿ. ಅಂದ್ರೆ ಯಾವಾಗ್ಲೂ 0 ಇರಕ್ ಸಾಧ್ಯನೇ ಇಲ್ಪ, ಯಾಕಂದ್ರೆ ವರ್ಗ ಸಮೀಕರಣ ಆಗಂಗಿಲ್ಲ. ಹಾಗಾಗಿ ಇಲ್ಲಿ x² ನ ಸಗುಣ, ಇಲ್ಲಿ ನೋಡ್ರಿ x² ನ ಸಗುಣಕ್ಕೆ 1 ಆಯ್ತು. ಇಲ್ಲಿ x² ಆಗ x ಬರ್ಬೇಕಾಗಿತ್ತು, x ಇಲ್ಲ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, b ಅನ್ನ 0 ತಗೋಬೇಕು. ಇನ್ನ c -16 ಉಳ್ಕಾದಂದ್ರೆ ಮತ್ತೆ ನೀವು b² - 4ac ಹಾಕ್ರಿ, ಬಿಡಿಸ್ತೀರಿ. ಈ ತರ 2 ಪದಗಳನ್ನು ಕೊಟ್ಟಿದ್ದಂದ್ರ ನೀವು b ಅಥವಾ c 0 ಇರ್ತೈತಿ. ಬರೀ ಸಂಖ್ಯೆ ಅಟ್ಟೆ ಐತಂದ್ರ ಸಿ ತಗೋಬೇಕು. ಅದ ಈಗ -16x ಇತ್ತಂದ್ರೆ ನಾನು ಏನ್ ಮಾಡ್ತಿದ್ದನ್ನ ಬಿ ತಗೋತಿದ್ದೆ. ಇದಷ್ಟು ಕನ್ಫ್ಯೂಷನ್ ಕೆಲವೊಂದು ಜನ ವಿದ್ಯಾರ್ಥಿಗಳು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಇದಾಯ್ತಪ್ಪ 2 ಅಂಕ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು ಇದೇ ಸಂಖ್ಯೆಯನ್ನು ಏನ್ ಮಾಡ್ತಾನಪ್ಪ ಪ್ರಶ್ನೆ, ನಿಮಗ ಇಲ್ಲಿ 2 ಅಂಕಕ್ಕೆ ಬಿಡಿಸ್ರಿ ಅಂತ ಕೇಳ್ತಾನ, ಅಪವರ್ತಿಸುವ ವಿಧಾನದಿಂದ ಬಿಡಿಸ್ರಿ ಅಂತ. ಅವಾಗ ನಾವೇನ್ ಮಾಡ್ಬೇಕು ನೋಡ್ರಿಪ್ಪ, ಮತ್ತೆ ಯಾವ್ದಾದ್ರು ಸಮೀಕರಣ ಬಿಡಿಸೋಣ. ಇವಾಗ ಓಕೆ ವಿದ್ಯಾರ್ಥಿಗಳು, ಇವಾಗ ಇದನ್ನೇ ತಗೋಣ. x² ಈಗ ಆಲ್ರೆಡಿ ಹಿಂದೆ ಕ್ವಶನ್ ಬಿಡಿಸಿ ನಾನು. ಇವಾಗ ಇಲ್ಲಿ ತೋರಿ, x² + 6x + 8. ನೋಡ್ರಿ ವಿದ್ಯಾರ್ಥಿಗಳಿಗೆ, ನಾನು ಹಿಂದಿನ ಪ್ರಶ್ನೆಯಲ್ಲಿ ಆಲ್ರೆಡಿ 8ರದ ಒಂದು ಪ್ರಶ್ನೆಯನ್ನ 8 ಗುಣಲಬ್ಧ 8 ಬರುವಂಗ ಬಿಡಿಸಿದ್ದೇನೆ. ಇದು +8 ಐತಾ, +8 ಬರ್ಕೋರಿ. ಗುಣಲಬ್ಧ 8 ಹೊಂದಿರ್ತಕ್ಕಂಥ 2 ಸಂಖ್ಯೆ ಯಾವ್ದಾವ್ದು ಕೇಳಿದ್ರ 8 1 8 ಮತ್ತು 4 2 8. ವಿದ್ಯಾರ್ಥಿಗಳೇ, ಇದು ಪ್ಲಸ್ ಇದ್ದಾಗ ಇವು 2 ಅಪವರ್ತನಗಳು ಪ್ಲಸ್ಸೇ ಇರಬೇಕು. ಮತ್ತ ಇವು 2 ಒಂದೇ, 2 ಇದು ಪ್ಲಸ್ ಇದ್ದಾಗ ಇವು 2 ಅಪವರ್ತನ ಒಂದೇ ಇರ್ಬೇಕು. ಅಂದ್ರೆ ಯಾವ ಒಂದೇ ಇರ್ಬೇಕು ಅಂದ್ರೆ ಇದು ಮಧ್ಯದ ಸಂಖ್ಯೆ ಯಾವ ರೀತಿ ನೋಡ್ರಿ, ಪ್ಲಸ್ ಇದ್ರ 2 ಪ್ಲಸ್, ಮೈನಸ್ ಇದ್ರ 2 ಮೈನಸ್. ಇನ್ನು ಅಪವರ್ತನ x² ಮೊದಲನೇ ಪದ ಆಸ್ ಇಟ್ ಈಸ್ +4x + 2x + 8 = 0. ವಿದ್ಯಾರ್ಥಿಗಳು ಇವಾಗ ಕಾಮನ್ ತಗೊಳ್ಳೋದು ನಿಮ್ಗೆ ಓದದ, ಇವೆರಡರ ಕಾಮನ್. ವಿದ್ಯಾರ್ಥಿಗಳು ಈ ಪ್ರಶ್ನೆ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಅಪವರ್ತಿಸುವ ವಿಧಾನ ಬೇರೆ ಬೇರೆ ಅಧ್ಯಾಯ ಕೂಡ ಬರ್ತೈತಿ. 2 x ಕಾಮನ್ ತಗೊಂಡ್ರೆ ಇಲ್ಲಿ x ಉಳಿತು, ಇಲ್ಲಿ 4 ಉಳಿತು. ಇನ್ನು ಯಾವ ಚಿಹ್ನೆ ಐತೆ ಅದನ್ನ ಚಿಹ್ನೆ ಬರ್ತೀನಿ, ಪ್ಲಸ್. ಇನ್ನು 2 1 2 4 8. ಇನ್ನ ಈ ಮೊದಲನೇ ಬ್ರಾಕೆಟ್ ಏನ್ ಬಂದೈತಿ, ಎರಡನೇ ಬ್ರಾಕೆಟ್ ಕೂಡ ಅದೇ ಬರ್ತೈತಿ. ಕಣ್ಣು ಮುಚ್ಚಿ ಬರಿಬಹುದು ನೀವು. ಇಲ್ಲಿ ಬರೀ ಎಕ್ಸೇ ಉಳಿಬೇಕಾಗಿತ್ತ, ನಾವ್ ಏನ್ ಕಾಮನ್ ತಗೋಬೇಕಾಗಿತ್ತು ಅನ್ನೋದು ಅದು ಕೂಡ ಇದೇ ಹೇಳ್ತೈತಿ ನೋಡ್ರಿ. ಇನ್ನು 2 0 ಸಮ ಮಾಡಿರ್ತೀರಿ ನೀವು. x + 4 ಕಾಮನ್ ತಗೊಂಡ್ರೆ ಇಲ್ಲಿ ಏನ್ ಉಳಿತಪ್ಪ ಅಂದ್ರ x + 2 ಉಳಿತು. ಪ್ರಾಕ್ಟೀಸ್ ಮಾಡ್ರಿ ಆಲ್ರೆಡಿ. x ಅಂದ್ರೆ ಇವ್ 2 0 ಸಮ ಮಾಡ್ಕೊಂಡಾಗ ಈ +4 ಏನಾಯ್ತಪ್ಪ -4 ಆಗ್ತೈತಿ. ಇದು +2 ಏನಾಗ್ತೈತಪ್ಪ ಅಂದ್ರ -2 ಆಗ್ತೈತಿ. ನೋಡ್ರಿ, ಆಗ ನಾವು ಇದನ್ನ ಬಿಡಿಸಿದಾಗ 4 ಬಂದಿತ್ತು. ಅದ್ರ ಶೋಧಕ ಮೂಲಗಳು ಭಿನ್ನ ಅಂತ ಹೇಳಿದ್ವು ನೋಡ್ರಿ. ಇದು ಒಂದು -4, ಇದು -2 ಭಿನ್ನ ಬಂದ್ಬಿಟ್ಟು. ವಿದ್ಯಾರ್ಥಿಗಳೇ, ಇನ್ನ 1 ಅಂಕದಾಗ ಅದ್ರ ಸಾಮಾನ್ಯ ರೂಪ ಕೇಳಬಹುದು, ಶೋಧಕದ ಬೆಲೆ ಕಂಡುಹಿಡಿಯೋದು ಕೇಳಬಹುದು. ಇದು 2 ಮಾರ್ಕ್ಸ್ದಾಗ ಅಂತೂ ನಿಮಗೆ ಇದು 100% ಕ್ವಶನ್ ಅದಿದು, ಫಿಕ್ಸ್ ಕ್ವಶನ್. ಇನ್ನ 3 ಅಂಕಕ್ಕೆ ಒಂದು ಪ್ರಶ್ನೆ, ಇಲ್ಲ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್. ಈ ತರ ಪ್ರಶ್ನೆ ನಿಮ್ಗೆ ಬರ್ತೈತಿ, ಹೇಳಿಕೆ ರೂಪದ ಒಂದು ಪ್ರಶ್ನೆ ಬರ್ತೈತಿ. ಅದು ನಿಮ್ಗೆ ಬಿಡ್ಸಾಕ್ ಫಿಕ್ಸ್ ಬರ್ಬೇಕಪ್ಪ. ಇಲ್ಲಿ ಏನಪ್ಪ ಅಂದ್ರೆ ಇವಾಗ ನೋಡ್ರಿ, 2 ಸಂಖ್ಯೆಗಳ ಮೊತ್ತ 9 ಮತ್ತು ಅವುಗಳ ವ್ಯತ್ಕ್ರಮಗಳ ಮೊತ್ತವು 1/2, ಆದರೆ ಅವುಗಳನ್ನ ಕಂಡು ಹಿಡಿಯಿರಿ ಇಂತ ಕೇಳ್ಬೋದು. ಅಥವಾ 2 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳ್ಬೋದು. ವಯಸ್ಸಿಂದ ಅಂತೂ ಆಲ್ರೆಡಿ ನಾನು ವಿದ್ಯಾರ್ಥಿಗಳೇ ಈ ತರ ಪ್ರಶ್ನೆಗೆ ಹಾಗೆ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಅದನ್ನ ಪ್ಲೇ ಲಿಸ್ಟ್ ನಾಗ ಹೋಗಿ ನೋಡ್ರಿ. ಸ್ಕೋರಿಂಗ್ ಪ್ಯಾಕೇಜ್ ಅಂತ ಮಾಡಿ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಬಹಳಷ್ಟು ವಿಡಿಯೋಗಳು ಅದಾವು. ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಹೋಗಿ ನೋಡಿ ವಿದ್ಯಾರ್ಥಿಗಳೇ. ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳು ಕೂಡ ಅದಾವು. ಇಲ್ಲಿ ಏನ್ ಮಾಡಿದ್ರಪ್ಪ, ಇಲ್ಲಿ ಏನು ಇಲ್ಲ. ಈ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಂಥ ಪ್ರಶ್ನೆಗಳಲ್ಲಿ ನಿಮಗ್ ಮೊದಲಿಗೆ ಆ ಸಮೀಕರಣ ಬರ್ಕೊಳಕ್ ಬರ್ಬೇಕು. ಸಮೀಕರಣ ಬರ್ಕೊಳಕ್ ಬರ್ತಪ್ಪ ಅಂದ್ರೆ ಸುಲಭವಾಗಿ ಬಿಡಿಸಬಹುದು. ಇದನ್ನೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಪ್ಪ, ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಈ ನೋಡ್ಪ, 2 ಸಂಖ್ಯೆಗಳ ಮೊತ್ತವು 9. ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ x ಆಗಿರಲಿ ಅಂತ ಹೇಳ್ತೀವಿ. ಓಕೆ, ಆಗ ದೇರ್ಫೋರ್ ಆಗ ಇನ್ನೊಂದು ಸಂಖ್ಯೆ ಏನಾಗ್ತಿತ್ತಪ್ಪ ಅಂದ್ರ ಆಗ ಇನ್ನೊಂದು ಸಂಖ್ಯೆ 9. ಈಗ 2 ಕೂಡಿಸಿದ್ರೆ 9 ಆಗ್ಬೇಕಾಗಿತ್ತು. ಒಂದ್ ಸಂಖ್ಯೆ ಸಿಕ್ಕರೆ ಇನ್ನೊಂದ್ ಸಂಖ್ಯೆ ಸಿಕ್ಕಿರ್ತೈತಿ. ಏನ್ ಮಾಡ್ಬೇಕಪ್ಪ ಅಂದ್ರ ಆ ಮೊತ್ತ ಒಳಗ ತಗೊಂಡಂತ ಒಂದ್ ಸಂಖ್ಯೆನ ಕಳಿಬೇಕು. ಓಕೆ, ಆ 2 ಸಂಖ್ಯೆಗಳು ನಮಗೆ ಸಿಕ್ಬಿಟ್ಟು, ಒಂದು ಸಂಖ್ಯೆ x, ಇನ್ನೊಂದು ಸಂಖ್ಯೆ 9 - x. ಇನ್ನು ನಮಗೆ ಇಲ್ಲಿ ಏನ್ ಕೇಟಾನ,
ಅವುಗಳ ವ್ಯತ್ಕ್ರಮಗಳ ಮೊತ್ತ. ಇನ್ನು ಎಕ್ಸ್ ನ ವ್ಯತ್ಕ್ರಮ ಏನಾಗ್ತೈತಪ್ಪ ಅಂದ್ರ 1/x ಪ್ಲಸ್ ಇದು 9 ಮೈನಸ್ ಎಕ್ಸ್. ಇದನ್ನ ನಾವು ಇದ್ರ ಕೆಳಗೆ ಏನು ಇಲ್ಲ ಅಂದ್ರೆ ಇರ್ತೈತಿ, 1 ಇರ್ತದೆ. ಅದನ್ನ ಉಲ್ಟಾ ಮಾಡಿ ಬರ್ದಕ್ಕೆ ಏನಂತಾರ ವ್ಯತ್ಕ್ರಮ ಅಂತ ಕರೀತಾರ. ಹಾಗಾಗಿ 1/9 ಮೈನಸ್ ಎಕ್ಸ್ ವ್ಯತ್ಕ್ರಮಗಳ ಮೊತ್ತ ಏಟದ 1/2 ಅದ. ಇನ್ನು ಮುಂದೆ ಏನ್ ಮಾಡ್ಬೇಕು ನೀವು, ಛೇದ ಪದಗಳ ಲಸ ತೆಗಿಬೇಕು, ಛೇದ ಪದಗಳನ್ನ ಸಮ ಮಾಡ್ಕೋಬೇಕು. ಅದನ್ನ ಯಾವ ತರ ಮಾಡ್ತೀವಿ ನೋಡ್ರಿಪ್ಪ, ಎರಡು ಛೇದ ಪದಗಳನ್ನ ಗುಣಿಸ್ತೀವಿ. ಫಸ್ಟಿಗೆ ಎಕ್ಸ್ ಇಂಟು 9 ಮೈನಸ್ ಎಕ್ಸ್. ಇನ್ನು ಇದಕ್ಕೆ ಗುಣಿಸ್ತೀವಿ, ಓರೆ ಗುಣಾಕಾರ ಮಾಡ್ತೀವಿ. ಒಂದಕ್ಕೆ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿ ಅದೇ ಬರ್ತೀರಿ 9 ಮೈನಸ್ ಎಕ್ಸ್. ಇಲ್ಲಿ ಪ್ಲಸ್ ಇದ್ರ ಪ್ಲಸ್ ಬರೀರಿ, ಮೈನಸ್ ಇದ್ರ ಮೈನಸ್. ಎಕ್ಸ್ ಇಂಟು 1 ಎಕ್ಸ್ ಈಕ್ವಲ್ ಟು 1/2. ಓಕೆ, ಇದು ಪ್ಲಸ್ ಎಕ್ಸ್ ಈ ಮೈನಸ್ ಎಕ್ಸ್ ಹೋಗ್ಬಿಡ್ತು. ಇನ್ನು ಉಳಿತ ಅಷ್ಟ ಇಲ್ಲಿ ಬರೀ 9 ಉಳಿತಿ. ಈ 2 ಇಸ್ಕೊಂಡು ಹಚ್ಚಿಕದ ಭಾಗಾಕಾರದಾಗ ಈ ಕಡೆ ಎಡಗಡೆ ತುಂಬದಾಗ ಗುಣಾಕಾರ ಐತಿ. 2 ಈ ಕಡೆ ಬಂದಾಗ 2 9 18. ಇನ್ನು 2 ಎಕ್ಸ್ ಇಂಟು ಬ್ರಾಕೆಟ್ 9 ಮೈನಸ್ ಬ್ರಾಕೆಟ್ ಗುಣಾಕಾರ ಮಾಡಿ ಓಪನ್ ಮಾಡ್ರಿ 9x. ಇದು ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಇನ್ನು ನೋಡ್ರಿಪ್ಪ, ಇದು ಒಂದು ವೈ ಸಮೀಕರಣವನ್ನ ವರ್ಗ ಸಮೀಕರಣ ಆದರ್ಶ ರೂಪನೇ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ನಮ್ದು ಮೈನಸ್ ಅದ, ಪ್ಲಸ್ ಮಾಡ್ಕೋಬೇಕಾದ್ರೆ ಈ ಕಡೆ ಸೈಡ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ, ಇಲ್ಲ ಹೋಲ್ ಸಮೀಕರಣ -1 ಗುಣಾಕಾರ ಮಾಡ್ಕೊಂಡ್ಬಿಟ್ರಿ, ನಡೀತೈತಿ. ಈ ಮೈನಸ್ ಎಕ್ಸ್ ಸ್ಕ್ವೇರ್ ಬಲಗಡೆ ಬಂದಾಗ ಎಡಗಡೆ ಬಂದಾಗ ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಪ್ಲಸ್ 9x ಎಡಗಡೆ ತೊಗೊಳೋನು -9x. ಇವು ಎರಡು ಪದಗಳನ್ನ ನಾನು ಈ ಕಡೆ ತಂದೆ. ಈ 18 ಅಂದ್ರೆ 18 ಇದ್ ಕಡೆನೇ ನಾನು ಅದು ತರಕತ್ತು, ಹಾಗಾಗಿ ಪ್ಲಸ್ 18. ಇಲ್ಲಿ ಎರಡು ಈ ಬಲ ಬದಿ ಏನಾಗ್ಬಿಡ್ತಪ್ಪ, ಇವಾಗ ಎರಡು ಪದಗಳು ತಂದಾಗ ಏನು ಉಳಿಲಿಲ್ಲ. ಮತ್ತೆ ಒಂದು ವರ್ಗ ಸಮೀಕರಣ ಬಂತು. ಇದನ್ನ ನೀವೇನ್ ಮಾಡ್ತೀರಪ್ಪ, ವರ್ಗ ಸಮೀಕರಣ ಅಪವರ್ತನ ವಿಧಾನ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿಡಿಸ್ತೀರಿ. ಎರಡು ಬೆಲೆಗಳು ಸಿಗ್ತಾವು. ಆ ಬೆಲೆಗಳನ್ನ ಈ ಎಕ್ಸ್ ಸ್ಥಾನದಾಗ ಹಾಕಿದ್ರಪ್ಪ ಅಂದ್ರ ನಿಮಗ ಆ ಎರಡು ಸಂಖ್ಯೆಗಳು ಸಿಕ್ಬಿಡ್ತಾವ. ಈ ತರ ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಇದು 3 ಅಂಕ ವಿದ್ಯಾರ್ಥಿಗಳು ಸುಲಭವಾಗಿ ಬಿಡಿಸ್ಬೋದು. ಇದು ಇಂಪಾರ್ಟೆಂಟ್. ನೀವು ಆ ವರ್ಗ ಸಮೀಕರಣ ಪರಿವರ್ತಿಸ್ಕೊಳ್ಳೋದೇ ಇಂಪಾರ್ಟೆಂಟ್. ಇನ್ನಿಲ್ಲಿ ಎರಡು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು. ಈಗ ಒಂದು ಸಂಖ್ಯೆ ಬರ್ಕೊಂಡ್ರೆ 10 ಅದ, ಮುಂದಿನ ಸಂಖ್ಯೆ ಯಾವ್ದು ಬರ್ತೈತಿ 11 ಬರ್ತೈತಿ. ಇವಕ್ಕೆ ಅನುಕ್ರಮ ಸಂಖ್ಯೆ ಅಂತ ಕರಿತೀವಿ. ಅಥವಾ ನೀವು ಒಂದು ಸಂಖ್ಯೆ 8 ತಗೊಂಡಾಗ ಮುಂದಿನ ಸಂಖ್ಯೆ ಏನಾತಪ್ಪ, 1 ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರ್ತದೆ 8 + 1 9. ಈಗ ಅದೇ ತರ ನಾನು ಏನ್ ಮಾಡ್ತು, ಎರಡು ಅನುಕ್ರಮ ಸಂಖ್ಯೆ ಫಸ್ಟ್ ಬರ್ಕೊಂಡು ಮೊದಲನೇ ಸಂಖ್ಯೆ ಎಕ್ಸ್ ಆದಾಗ ಎರಡನೇ ಸಂಖ್ಯೆ ಏನಾಗ್ತಿತ್ತು ಆಟೋಮೆಟಿಕ್ ಆಗಿ ಇದ್ರಾಗ 1 ಕೂಡಿಸಿದ್ರೆ ಮೊದಲನೇ ಸಂಖ್ಯೆ. ಆ ಎರಡು ಅನುಕ್ರಮ ಸಂಖ್ಯೆಗಳು ಎಕ್ಸ್ ಮತ್ತು x + 1 ಆಗಿರ್ಲಿ ಅಂತ ಬರ್ಕೋತೀವಿ. ಆಯ್ತು, ಎರಡು ಅನುಕ್ರಮ ಅವುಗಳ ವರ್ಗಗಳ ಮೊತ್ತ ಅಂದಾನ. ಹಂಗಾದ್ರ ಮೊದಲನೇ ಸಂಖ್ಯೆ ಎಕ್ಸ್ ಅದ್ರ ವರ್ಗ ಎಕ್ಸ್ ಸ್ಕ್ವೇರ್, ಎರಡನೇ ಸಂಖ್ಯೆ x + 1 ಅದ್ರ ವರ್ಗ ಅಂದಾಗ x + 1 ಸ್ಕ್ವೇರ್ ಇಸ್ಕೊಂಡು ಏಟಾತ್ಮ ವರ್ಗಗಳ ಮೊತ್ತ 145. ಇನ್ನು ನಾನೇನ್ ಮಾಡ್ತನೋ, ಇದು ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡ್ತ ನಾನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎರಡು ಗುಣಾಕಾರ ಮಾಡಿ 2ab ಆಗ್ಬೇಕಲ್ಲ, ಸೂತ್ರ ಅದು ಗೊತ್ತೈತೆ ನಿಮಗ. ಇಸ್ಕ್ವಲ್ ಟು 145. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 100 ಇದು ಪ್ಲಸ್ 145 ಎಡಕ್ಕೆ ತಗೊಂಬರ್ರಿ, ಅದು -140 ಆಗ್ತೈತೆ ಅಂತ ಹೇಳಿ. ಇನ್ನು ಇದನ್ನ ಬಿಡಿಸ್ತೀರಿ ನಿಮ್ಮ, ಇದಂದ್ರೆ ಬಿಡಿಸ ಸುಲಭ ಐತಿ. ಬಿಡಿಸ್ತಾ ಮತ್ತೆ ಎರಡು ಮೂಲಗಳು ಸಿಗ್ತಾವು. ಆ ಎರಡು ಮೂಲಗಳನ್ನ x + 1 ದಲ್ಲಿ x ನ ಬೆಲೆ ಹಾಕಿದಾಗ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತಾವೆ. ಈ ತರ ಪ್ರಶ್ನೆ ನಾನು ಬೇರೆ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ನೋಡ್ರಿ. ನಾನು ಪ್ಲೇ ಲಿಸ್ಟ್ನಾಗ ಹೋಗಿ ನೋಡ್ರಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಮತ್ತೆ ನೀವು ಈಗ 10th ಮುಗಿಸಿ ಹೋಗ್ತಾ ಇದ್ರಿ, ನಿಮ್ಮ ಜೂನಿಯರ್ಸ್ ಕೂಡ ಏನ್ ಮಾಡ್ರಿಪ್ಪ ಅಂದ್ರೆ ನನ್ನ ಚಾನೆಲ್ ಅನ್ನ ಅವ್ರಿಗೆ ಶೇರ್ ಮಾಡ್ರಿ. ಅವ್ರಿಗೆ ಕೂಡ ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತೈತಿ. ಹಾಗೆ ನೀವು ನೋಡ್ತಾ ಇರಿ ನನ್ನ ಚಾನಲ್ ಏನಪ್ಪಾ ಅಂದ್ರೆ ಮುಂದೆ ಫಸ್ಟ್ ಇಯರ್ ಹೋದಾಗ ಕೂಡ ಟ್ರಿಗ್ನೋಮೆಟ್ರಿ, ಸಮಾಂತರ ಶ್ರೇಣಿಗಳು, ಕೋಆರ್ಡಿನೇಟ್ ಜಿಯೋಮೆಟ್ರಿ ಈ ಟಾಪಿಕ್ಸ್ ಎಲ್ಲ ನಿಮಗೆ ಮತ್ತೆ ಅಲ್ಲಿ ರಿಪೀಟ್ ಆಗ್ತಾವು. ಓಕೆ ವಿದ್ಯಾರ್ಥಿಗಳೇ, ಈ ಅಭ್ಯಾಸದ ಮುಂದೆ ಹೆಚ್ಚಿನ ಪ್ರಶ್ನೆಗಳು ಇದ್ರಾಗದಾವು, ಪ್ರಾಕ್ಟೀಸ್ ಮಾಡ್ರಿ. ನೋಡಿಪ್ಪ, ವರ್ಗ ಸಮೀಕರಣ ಮೇಲೆ ಕೇಳ್ತಕ್ಕಂತ ಬಹು ಆಯ್ಕೆ ಪ್ರಶ್ನೆಗಳು ಏನಾಗಿರ್ತಾವ. ಇನ್ನ ವರ್ಗ ಸಮೀಕರಣ ಮೂಲಗಳು ಯಾವ್ದು ಕೇಳ್ತಾನ, ಇದನ್ನ ಬಿಡಿಸಿದಾಗ ನಿಮ್ಗೆ ಎರಡು ಮೂಲಗಳು ಸಿಗ್ತಾವ. ಇನ್ನ ಸಮೀಕರಣ ಮೂಲಗಳು ಅಲ್ಫಾ ಮತ್ತು ಬೀಟಾ ಆದಾಗ ಅಲ್ಫಾ ಪ್ಲಸ್ ಬೀಟಾ ಬೆಲೆ ಏಟ ಅಂದ್ರೆ ಇವೆರಡು ಕಂಡುಹಿಡಿಬೇಕು, ಆ ಮೂಲಗಳನ್ನ ಪ್ಲಸ್ ಮಾಡ್ಬೇಕು, ಅದು ಇದ್ರ ಬೆಲೆ ಬರ್ತೈತಿ. ಶೋಧಕದ ಬೆಲೆ ಅಂದ್ರೆ ನಿಮ್ಗೆ ಗೊತ್ತದೆ ಆಲ್ರೆಡಿ, ಏನಪ್ಪಾ b² - 4ac ಸೂತ್ರ ಉಪಯೋಗಿಸ್ತೀರಿ.
ಬಿ ಅಂದ್ರ 2 ಅದ 2 ಸ್ಕ್ವಯರ್ ಮೈನಸ್ 4 ಎ ಅಂದ್ರ 1 ಸಿ ಅಂದ್ರ 5 2 ಸ್ಕ್ವಯರ್ 4 ಮೈನಸ್ 4 5 20 20 ದೊಡ್ಡದ 20ರಾಗ 4 ಕಳೆದ್ರ ಮೈನಸ್ 16 ನೋಡ್ರಿ ಮೈನಸ್ 16 ಇದು ನಮ್ದು ಏನಪ್ಪ ಅಂದ್ರ ಅದ್ರ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಬತ್ತು ಸಮಾಂತರ ಶ್ರೇಣಿಗಳು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಾಗ ಏನಪ್ಪಾ ಅಂದ್ರೆ ನಿಮಗ ಫಿಕ್ಸ್ ಸೂತ್ರಗಳನ್ನ ಬಹಳಷ್ಟು ಸಲ ಕೇಳೋಣ. ಸೂತ್ರಗಳು ನಿಮ್ಗೆಲ್ಲ ಗೊತ್ತಿರಬೇಕು. ಈ ಅಭ್ಯಾಸ ನೀವು ಸೂತ್ರ ಗೊತ್ತಿಲ್ಲ ಅಂದ್ರೆ 1 ಅಂಕನೂ ನಿಮಗೆ ಸಿಗಂಗಿಲ್ಲ. ಹಾಗಾಗಿ ಸೂತ್ರಗಳೆಲ್ಲ ಗೊತ್ತಿರಬೇಕು. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀರಿ ಅಂತ ಕೇಳ್ತಾನ. ಇದನ್ನ ಸಮಾಂತರ ಶ್ರೇಣಿ ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದಾಗ ಈ ಸೂತ್ರ ನಮಗ್ ಬಹಳಷ್ಟು ಯೂಸ್ ಆಗ್ತತಿ. 2 ಮಾರ್ಕ್ಸಿನ ಪ್ರಶ್ನೆ ಒಳಗೂ ಕೂಡ ಈ ಸೂತ್ರ ನಮಗ ಯೂಸ್ ಆಗ್ತತಿ. ಮತ್ತು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ರೆ ಇದನ್ನು ಕೇಳೋಣ ಬಹಳ ಸಲ. ಇನ್ನು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಕ್ಕೆ 3 ಸೂತ್ರ ಅದಾವ. ಇದು ಎ ಡಿ ಎನ್ ಗೊತ್ತಿದಾಗ ಇದನ್ನ ಬಳಸ್ತೀವಿ ನಾವು. ಯಾವುದೇ ಒಂದು ಎ ಪಿ ಕೊಟ್ಟ ಸೂತ್ರ ಮೊತ್ತ ಕಂಡುಹಿಡಿ ಅಂದಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. ಇನ್ನು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಕಿಂದ ಮೊತ್ತ ಕಂಡುಹಿಡಿ ಅಂತ ಕೇಳಿದಾಗ ಸೂತ್ರ ಇದು. ಇದನ್ನು 1 ಅಂಕ ಕೇಳೋಣ. ಎ ಮತ್ತು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಆ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂದಾಗ ನಾನು ಇದನ್ನು. ಇನ್ನು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರನು ಬಹಳ ಸಲ ಕೇಳೋಣ. ನೀವು ಅವಾಗ ಇದನ್ನು ಬಳಸಬೇಕು. ಇನ್ನು ಸಮಾಂತರ ಶ್ರೇಣಿಯಲ್ಲಿ 3 ಪದ ಈ ತರ ಕೊಟ್ಟಿದ್ದಾನೆ. ಎ ಎ ಬಿ ಸಮಾಂತರ ಶ್ರೇಣಿ ಇದ್ರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಪಾನ್ 2. ಇನ್ನು ವಿದ್ಯಾರ್ಥಿಗಳು ಇದನ್ನು ಹೊರತುಪಡಿಸಿ ಇನ್ನೊಂದು ಪ್ರಶ್ನೆ ನಿಮಗೆ ಇಲ್ಲಿ ಬರ್ತದಪ್ಪ. ಏನಪ್ಪಾ ಅಂದ್ರ ಒಂದು ಸಮಾಂತರ ಶ್ರೇಣಿಯ ಎ ಎನ್ ಎಸ್ ಎನ್ ಎಸ್ ಎನ್ ಮೈನಸ್ 1 ಇವು ಮೂರಕ್ಕೆ ಒಂದು ಸಂಬಂಧ ಅದ. ಏನಪ್ಪಾ ಅಂದ್ರ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಇನ್ ಭಾಳ ಸಲ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಎಸ್ ಎನ್ ಬೆಲೆ ಎಸ್ ಎನ್ ಮೈನಸ್ 1 ಬೆಲೆ ಕೊಡ್ತಾನ. ಅವಾಗ ಎ ನ ಬೆಲೆ ಎಷ್ಟು ಆಗ್ತೈತೆ ಕೇಳ್ತಾನ. ನಾವು ಡೈರೆಕ್ಟ್ ಏನ್ ಮಾಡ್ಬೇಕಪ್ಪ, ಇಲ್ಲಿ ಸಂಖ್ಯೆಗಳು ಇರ್ತಾವ ಹಾಕಿ ಮೈನಸ್ ಮಾಡಿದ್ರ ನಮ್ಗೆ ಎ ಎನ್ ಸಿಕ್ಬಿಡ್ತೈತಿ. 1 ಅಂಕ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ಕೆಲವೊಂದು ಉದಾಹರಣೆಗಳದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಈ ತರ ಬಹಳಷ್ಟು ಸಲ ಕೇಳನಪ್ಪ. ಎನನೇ ಪದ ಕೊಟ್ಟಿರ್ತಾನವ, ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ, 10ನೇ ಪದ ಕಂಡಿಡ್ರಿ, A5 ಕಂಡಿಡ್ರಿ ಅಂತ ಕೇಳ್ತಾನ. ಈ ತರ ಪ್ರಶ್ನೆ ಕೊಟ್ಟಾಗ ನಾವು ಏನ್ ಮಾಡ್ಬೇಕು, ಮೊಟ್ಟ ಮೊದಲಾಗಿ ನೋಡ್ರಿ ಇಲ್ಲಿ ಡಿ ಇಸ್ ಈಕ್ವಲ್ ಟು ಏನಪ್ಪ ನೋಡ್ರಿ. ಬಹಳಷ್ಟು ಸುಲಭವಾಗಿ ಬಹಳ ಚೆನ್ನಾಗಿ ಬಿಡಿಸ್ಯಾರ ನೋಡ್ರಿ ಇಲ್ಲಿ ಇವರು. ನಾವೇನ್ ಮಾಡ್ಬೇಕು, 2 ಪದ ಕಂಡಿಡ್ಬೇಕು. A1 A2 ಸಪ್ರೇಟ್ ಆಗಿ ಕಂಡಿಡಿಲ್ಲ, ಈ ತರಾನೇ ಮಾಡ್ಬಿಟ್ರಿ. ಏನಪ್ಪಾ ಅಂದ್ರೆ ಇದು ಎನ್ನೇ ಪದ ಬಳಸ್ಕೊಂಡ್ಕಿಂತ 1ನೇ ಪದ ಕಂಡಿಡಿನೋ A1 2 ಎನ್ ಇದ್ದಲ್ಲಿ 1 ಹಾಕ್ಬೇಕು. 1 ಪ್ಲಸ್ 1 2 1 2 ಇದು 1 ಪ್ಲಸ್ 1 3 ಆಗ್ಬಿಡ್ತು 1ನೇ ಪದ. ಯಾಕಪ್ಪ ಅಂದ್ರೆ ಡಿ ಕಂಡ್ಯಾಗ ನಮ್ಗೆ ಏನ್ ಬೇಕು, ಡಿ ಅಂದ್ರೆ ಏನಾಗ್ತೈತಿ A2 ಮೈನಸ್ A1 A3 ಮೈನಸ್ A2 A4 ಮೈನಸ್ A3 ಈ ತರ ಯಾವ ಬೇಕಾದ 2 ಪದವನ್ನು ತಗೊಂಡು ಕಂಡುಹಿಡಿಬಹುದು. ಇನ್ನು A1 ಸಿಕ್ಕೈತಿ, A2 ಮತ್ತೆ 2ದಲ್ಲಿ 2 ಬರ್ರಿ. ಈಗ ಎನ್ ಸ್ಥಾನದಾಗ ಮಾತ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು 2 ಹಾಕ್ಬೇಕು. ಮುಂದಿನ ಮತ್ ಪ್ಲಸ್ ಆಸ್ ಇಟ್ ಈಸ್. ಫಸ್ಟ್ ಗುಣಾಕಾರ 2 2 4 ಪ್ಲಸ್ 1 5. ಇನ್ನು ಡಿ ನಮ್ ಸಾಮಾನ್ಯ ರೂಪ ಸಾಮಾನ್ಯ ವ್ಯತ್ಯಾಸ ಕೇಳನವ. A2 ಬೆಲೆ 5 ಮೈನಸ್ 3 ಎಷ್ಟು ಬರ್ತಪ್ಪ ಅಂದ್ರೆ 2. ಸುಲಭವಾಗಿ 1 ಅಂಕ ಕೇಳ್ತಾನ. ಇನ್ನ ಸಮಾಂತರ ಶ್ರೇಣಿಯ ಎನನೇ ಪದ ಕಂಡಿಡ್ರಿ ಅಂತ ಕೇಳ್ತಾನ. ಎನನೇ ಪದ ಅಂದಾಗ ನಿಮ್ ಸೂತ್ರ ಗೊತ್ತದ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎನ್ ಇದ್ದಲ್ಲಿ ಎನ್ ಬೆಲೆ ಹಾಕ್ಬಿಟ್ರೆ ಸಾಕು, ಅದು ನಿಮಗೆ ಎನನೇ ಪದ ಸಿಗ್ತೈತಿ. ಇನ್ ಏನಂದ್ರ ಮೊದಲ ಪದ ಗೊತ್ತದ ನಿಮಗ, ಇಲ್ಲ ನೋಡ್ರಿ ಮೊದಲ ಪದ 3, ಎನ್ ಗೊತ್ತಿಲ್ಲ ಮೈನಸ್ 1. ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಹೆಚ್ಚಾಗತೈತಪ್ಪ, ಅದ ಡಿ ಅಂದ್ರ 3 ಪ್ಲಸ್ 4 ಅಂದಾಗ 7 ಅಥವಾ 7ರಾಗ ಹಿಂದಿನ ಪದ ಕಳೀರಿ. 7ರಾಗ 3 ಕಳೆದ್ರ 4 ಉಳಿತು. 11ರಾಗ 7 ಕಳೆದ್ರ 4 ಅಂದ್ರೆ ಡಿ 4 ಅದ. 4 ಹಾಕ್ರಿ. ಇನ್ ನೋಡ್ರಿಪ್ಪ ಇಲ್ಲಿ 3 ಪ್ಲಸ್ 4 ಗುಂಡ್ಲೆ ಎನ್ ಅಂದ್ರ ಪ್ಲಸ್ 4n. ಇದು ಪ್ಲಸ್ ಮತ್ ಮೈನಸ್ ಮೈನಸ್ ಬತ್ತು. 4 1 4. ಇವಾಗ 4n ಅಂದ್ರ ಬರಿತೀವಿ. ಇದು ಪ್ಲಸ್ 3 ಇದು ಮೈನಸ್ 4 ಇದು 4 ದೊಡ್ಡದ 4 ಚಿಹ್ನೆ ಮೈನಸ್ ಅಂದ್ರೆ ಕಳೆದಾಗ ಉತ್ತರ ಮೈನಸ್ ಬರ್ತೈತಿ. 4ರಾಗ 3 ಕಳೆದ್ರ 1 ಉಳಿತು. ಹಾಗಾಗಿ ನಮ್ದೇನಾಯ್ತಪ್ಪ ಅಂದ್ರ ಎನ್ ನ ಬೆಲೆ ಸಿಕ್ಬಿಡ್ತು. ಓಕೆ ವಿದ್ಯಾರ್ಥಿಗಳು, ಈ ತರ ಪ್ರಶ್ನೆಗಳು ನಿಮ್ಗ 1 ಅಂಕ ಕೇಳ್ತಾರ. ಇನ್ನ ಸಮಾಂತರ ಶ್ರೇಣಿ 11ನೇ ಪದ ಕಂಡಿಡ್ರಿ ಅಂದ್ರ ಈ ತರ ಪ್ರಶ್ನೆಗಳು ನಿಮಗೆ 2 ಅಂಕ ಕೇಳ್ತಾರ. ವಿದ್ಯಾರ್ಥಿಗಳೇ ಯಾವುದೇ ಒಂದು ಎ ಪಿ ಅನ್ನ ಕೊಟ್ಟ ಮೊತ್ತ ಕಂಡಿಡಿರಿ,
ಮತ್ತ ಪದ ಕಂಡಿಡ್ರಿ ಅದಕ್ಕಿಂತ. ನಿಮಗೆ ಇಲ್ಲಿ ಏನಪ್ಪಾ ಸುಲಭ ಒಂದು ಪ್ರಶ್ನೆ ಕೊಟ್ಟಿದ್ದನಪ್ಪ. ಆಲ್ಮೋಸ್ಟ್ ಏನಪ್ಪಾ ಪ್ರತಿ ಸಲ ಹಿಂದಿನ ಪ್ರಶ್ನೆ ಪತ್ರಿಕೆ ತಂದು ಕೇಳಿದಾಗ 20ನೇ ಪದ ಕಂಡಿಡ್ರಿ, 21ನೇ ಪದ ಕಂಡಿಡ್ರಿ ಅಂತ ಹೇಳಿ ಅಲ್ಲತನ. ಆಯ್ತು ರೀ, ಈ ಸಮಾಂತರ ಶ್ರೇಣಿಯ 20ನೇ ಪದ ಕಂಡಿಡ್ರಿ ಅಂತ ಕೊಟ್ಟ ಪ್ರಶ್ನೆ. ನಾವು ಇವಾಗ ಏನ್ ಮಾಡೋಣ, ಎದ ಬೆಲೆ 5 ಮೊದಲನೇ ಪದ. ಇನ್ನು ಸಾಮಾನ್ಯ ವ್ಯತ್ಯಾಸ 8 5 ಕಳೆದ್ರ 3 ಉಳಿತು, ಡಿ ನ ಬೆಲೆ 3. ಎಷ್ಟನೇ ಪದ ಬೇಕಾಗೈತಿ ನಮಗೆ? ನಾನು ಬರ್ಕೊಂಡಿನಿ, ಅವ್ 30 ಕೊಟ್ಟಿದ್ದ ಬೇಡ. ಯಾಕಂದ್ರೆ ಆಲ್ಮೋಸ್ಟ್ 21ನೇ ಪದ 20ನೇ ಪದ ಹಿಂದ್ ಪ್ರಶ್ನೆ ಬಹಳ ಸಲ ರಿಪೀಟ್ ಆಗಿತ್ತು. ಹಾಗೆ ಬೇರೆ ಇದನ್ನು ಕೇಳ್ಬೋದು ನಿಮಗ. ಎನ್ 21. ಹಾಗೆ ವಿದ್ಯಾರ್ಥಿಗಳು ಇವಾಗ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ನಮಗೆ ಎಷ್ಟನೇ ಪದ ಬೇಕಾಗಿತ್ತಪ್ಪ? A21. ಎ ನ ಬೆಲೆ ಎಷ್ಟಪ್ಪ? 5 ಪ್ಲಸ್ ಎನ್ ನ ಬೆಲೆ 21 ಮೈನಸ್ 1, ಡಿ ನ ಬೆಲೆ 3. ಒಂದ್ ವೇಳೆ ಇದು ಮೈನಸ್ ಇತ್ತು ಅಂದ್ರೆ ಬ್ರಾಕೆಟ್ ಹಾಕ್ರಿ, ಬಿಡ್ಸಾಕ್ ಸುಲಭ ಆಗ್ತೈತಿ. ಪ್ಲಸ್ 21ರಾಗ 1 ಕಳೆದ್ರ 20, 23 60 ಆಯ್ತು. ಇನ್ನು 60 ಪ್ಲಸ್ 5 ಅಂದ್ರ 65. ಹಾಗಾಗಿ ನಮ್ಗೆ 21ನೇ ಪದ 65 ಸಿಕ್ತು. ಇದು ಏನಪ್ಪಾ ಅಂದ್ರ ಒಂದು ಎನ್ ಕಂಡಿಡಿರಿ ಅಂದಾಗ. ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಕೇಳ್ದ ನಿಮಗ, ಮೊತ್ತ ಒಂದು ಸಮಾಂತರ ಶ್ರೇಣಿಗಿನ ಈ ಸಮಾಂತರ ಶ್ರೇಣಿಯ ಮೊದಲ 21 ಪದಗಳ ಮೊತ್ತ ಕಂಡಿಡಿರಿ. ನೋಡ್ರಿ, ಮೊದಲ 21 ಮೊತ್ತ ಈ ಸೂತ್ರದಾಗಿರ್ತೈತಿ. ಪದವನ್ನು ಕಂಡಿಡೀರಿ, ಮೊತ್ತವನ್ನು ಕಂಡಿಡೀರಿ. ಇದು ಪದ ಬಂದದ್ರ ಎ ಎನ್, ಮೊತ್ತ ಬಂದ್ರ ಎಸ್ ಎನ್. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ. ಮುಂದೆ ಮೊತ್ತ ಕಂಡಿಡೀರಿ ಅದಕ್ಕೆ ಇದೇ ಪ್ರಶ್ನೆ ನೋಡ್ರಿ. 21 ಪದಗಳ ಮೊತ್ತವನ್ನು ಕಂಡಿಡಿ, ಸೂತ್ರ ಸಹಾಯದಿಂದ ಕಂಡಿಡಿತಾನೆ. ಕೆಲವು ವಿದ್ಯಾರ್ಥಿಗಳು 21 ಪದಗಳನ್ನು ಕೊಡ್ಸೋರು ಅದಾರ. ಹಾಗಾಗಿ ಇಲ್ಲಿ ಏನ ಬೆಲೆ ಎಷ್ಟು ಆಗ್ಬೇಕು ನಾವು ಇವಾಗ? ಎನ್ ಅಂದ್ರ 21 ಅಂತ ಗೊತ್ತಾಯ್ತು. 21/2 2. ಏನ ಬೆಲೆ ಎಷ್ಟಪ್ಪ ಅಂದ್ರ ಮೊದಲ ಪದ 5 ಪ್ಲಸ್ ಎನ್ ಅಂದ್ರ ಮತ್ತೆ 21 ಮೈನಸ್ 1, ಡಿ ನ ಬೆಲೆ 3 ಅದ. ಇಷ್ಟ ಆಗ್ತದೆ. ಸೂತ್ರ ಬರ್ದಿದ್ ನಿಮ್ಗೆ ಆಲ್ರೆಡಿ 1 ಮಾರ್ಕ್ಸ್, ಪದ ಹಾಕಿದಕ್ಕ ಬೆಲೆಗಳನ್ನ ಹಾಕಿದಕ್ಕ ಅರ್ಧ ಮಾರ್ಕ್ಸ್. ವಿದ್ಯಾರ್ಥಿಗಳು ಇಲ್ಲಿ ನೀವು 2 ಛೇದ ಹಾಕ್ಬೇಡ್ರಿ, ಪಾಯಿಂಟ್ನಾಗ ಬರ್ತೈತಿ. ಯಾಕಂದ್ರೆ ಕೆಲವೊಂದ್ಸಲ ಬ್ರಾಕೆಟ್ ಒಳಗಿನ ಪದ ಸಮಸಂಖ್ಯೆ ಆಗ್ತೈತಿ. ಹಾಗಾಗಿ ಛೇದ ಹಾಕ್ಬೇಡ್ರಿ, ಇಷ್ಟೇ ಇಟ್ಕೊಂಡ್ಬಿಡ್ರಿ. ಫಸ್ಟ್ ಗುಣಾಕಾರ ಇಲ್ಲೇ ಗುಣಾಕಾರ ಮಾಡ್ರಿ. 2 5 10. ಇದು 21ರಾಗ 1 ಕಳೆದ್ರ 20 ಉಳಿತು, 23 60. ನೋಡ್ರಿ 21/2. ಇದು 60 ಪ್ಲಸ್ 20 ಬಂದ್ಬಿಡ್ತು 80. 2 1 2 4 8 0. ಇನ್ನ 21ರಾಗ 4 21 ಗುಣ್ಲೆ 4 21 4 84 ಮುಂದಿನ 0. ಇದು ನೋಡ್ರಿ, ಇದು ನಮ್ದು 21 ಪದಗಳ ಮೊತ್ತ ಸಿಕ್ತು. ಇಷ್ಟು ಮಾಡಿದ್ರಪ್ಪ ಸುಲಭವಾಗಿ ನಿಮಗೆ ವಿದ್ಯಾರ್ಥಿಗಳೇ. ಇದು ಎ ಎನ್ ಕಂಡಿಡೀರಿ ಅಂತ ಕ್ವಶನ್ ಬರ್ಬೋದು ಒಂದು, ಇಲ್ಲ ಎಸ್ ಎನ್ ಕಂಡಿಡೀರಿ ಅಂತ. ಪದವನ್ನು ಕಂಡಿಡ್ರಿ ಅಂದ್ರ ಎ ಎನ್, ಮೊತ್ತ ಕಂಡಿಡ್ರಿ ಅಂದ್ರ ಎಸ್ ಎನ್. ಸೂತ್ರ ಸಹಾಯದಿಂದ ಅಂತಾನೆ ಇರ್ತೈತಿ. ಕೆಲವೊಂದ್ಸಲ ಎನ್ ಕಂಡಿಡ್ರಿ ಅಂತ ಬರ್ತಿ, ಬಹಳ ರೇರಾರ. ಇಲ್ಲಿ ನೋಡ್ರಿ, ಮೊದಲ ಪದ ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ ಕಂಡಿಡ್ರಿ ಅಂದಾಗ ಈ ಸೂತ್ರ ನೀವು ಬಳಸಬೇಕು. ಇನ್ನೊಂದು ಅದಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸಿಕ್ಬಿಡತಿ. ಎಸ್ ಎನ್ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರ n² ಫಾರ್ಮುಲಾ ಬಳಸ್ಬೋದು. ಮೊದಲ ಧನ ಪೂರ್ಣಾಂಕ ಬಲ್ಲ ಬೆಸ್ಸಂಖ್ಯೆಗಳ ಮೊತ್ತಕ್ಕದವು. ವಿದ್ಯಾರ್ಥಿಗಳು ಇಲ್ಲಿ ಆಲ್ರೆಡಿ ಕೆಲವೊಂದು ಪ್ರಶ್ನೆಗಳನ್ನ ಬಿಡಿಸ್ಯಾರ. ನಿಮಗ ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ. ಇದು ನೋಡ್ರಿ, ಎಕ್ಸ್ ಸಮಾಂತರ ಶ್ರೇಣಿಯಲ್ಲಿ ಇದ್ದಾರೆ. ಕೇಳ್ಯಾನ ಮನೆ ಎಕ್ಸಾಮ್ದಾಗ ಎಕ್ಸ್ ನ ಬೆಲೆ ಕಂಡಿಡೀರಿ ಎತ್ತಕ್ಕಿಂದ. ಇದು ಕೂಡ ಈಸಿ ಅದ, ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಏನು ಮಾಡ್ಕೊಳಂಗಿಲ್ಲ. A2 ಮೈನಸ್ A1 A3 ಮೈನಸ್ A2 A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2. ಇಲ್ಲಿ A1 A2 A3 ಬೆಲೆ ಹಾಕಿದ್ರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ ನ ಬೆಲೆ ಬರ್ತೈತಿ. ಇಲ್ಲಿ ಹಾಕ್ಯಾರ ನೋಡ್ರಿ. ಇನ್ ನೆಕ್ಸ್ಟ್ ಇಲ್ಲಿ ಕೂಡ ಅದ್ ನೋಡ್ರಿಪ್ಪ, ಸೂತ್ರದ ಸಹಾಯದಿಂದ ಮೊತ್ತ ಕಂಡಿಡೀರಿ ಅಂತ ಹೇಳಿದಾವು. ಇಲ್ಲಿ ಕೆಲವೊಂದು ಸ್ವಲ್ಪ ನಿಮ್ ಪ್ರಾಕ್ಟೀಸ್ ಪ್ರಶ್ನೆಗಳು ಅದಾವು, ಅಭ್ಯಾಸದ ಲೆಕ್ಕಗಳು. ವಿದ್ಯಾರ್ಥಿಗಳು ಈ ತರ ಪ್ರಶ್ನೆಗಳನ್ನ ನಿಮಗ 3 ಅಂಕಕ್ಕ ಕೇಳ್ತಾನ. 3ನೇ ಪದ 5, 7ನೇ ಪದ 9. ಆದ್ರೆ ಸಮಾಂತರ ಶ್ರೇಣಿಯನ್ನು ಕಂಡಿಡೀರಿ ನೀವೇನು ಮಾಡಂಗಿಲ್ಪ. ಇದನ್ನ 2 ಸಮೀಕರಣಗಳನ್ನಾಗಿ ಬರ್ಕೋಬೇಕು. ಅಲ್ಲಿ ಎ ಮತ್ತು ಡಿ ಗಳ ಬೆಲೆಯನ್ನ ನೀವು ಕಂಡಿಡ್ಕೋಬೇಕು. ಆಟೋಮೆಟಿಕ್ ಆಗಿ ಎ ಡಿ ಸಿಕ್ಕರೆ ನಿಮ್ಗ ಸಮಾಂತರ ಶ್ರೇಣಿ ಸಿಗ್ತೈತಿ. ವಿದ್ಯಾರ್ಥಿಗಳು ಈ ತರ ಪ್ರಶ್ನೆನ ನಾವು ಫಿಕ್ಸ್ ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂದ್ರ ಇಲ್ಲಿ
ನಿಮ್ಗೆ ಬಹಳಷ್ಟು ಸಲ ಏನಪ್ಪ ಅಂದ್ರೆ ಒಟ್ಟಾರೆ ಪ್ರತಿ ಸಲ ಚೇಂಜ್ ಹಾಕೋತ ಹೊಂಟೈತಿ. ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಆಲ್ರೆಡಿ ಈ ತರ ಪ್ರಶ್ನೆಗಳಿಗಾಗಿ ಒಂದು ವಿಡಿಯೋ ಮಾಡೀನಿ. ನೀವು ಪ್ಲೇ ಲಿಸ್ಟ್ನಾಗ ಹೋಗಿ ನೋಡ್ರಿ ಆ ವಿಡಿಯೋನ. ಸಮಾಂತರ ಶ್ರೇಣಿಯಿಂದ ಬರ್ತಕ್ಕಂಥ ಅಪ್ಲೈಡ್ ಪ್ರಶ್ನೆ, ಅನ್ವಯಿಕ ಪ್ರಶ್ನೆಗಳು ಅಂತ ಹೇಳೋದ ನೋಡ್ರಿ, ಹೋಗಿ ಚೆಕ್ ಮಾಡ್ರಿ. ನಿಮ್ಮ ಶಿಕ್ಷಕರು ಕೂಡ ನಿಮ್ಗೆ ಹೇಳಿದಾರ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳಪ್ಪ. ಎಲ್ಲ ಪ್ರಶ್ನೆಗಳನ್ನ ನೋಡ್ರಿ ಒಂದ್ ಸ್ವಲ್ಪ. ಒಂದ್ ದಿವಸ ನೋಡ್ರಿ ಇಲ್ಲಿ ಅದ, ಇದು 11ನೇ ಪದ 38. ಅಂದ್ರೆ ನೀವೇನ್ ಮಾಡ್ತೀರಿಪ್ಪ, AL1 38. AL1 ಹೆಂಗ್ ಬರ್ಕೋಪ್ಪ, ಏನ್ ಸೂತ್ರ ಹಾಕಿದ್ರ ಇಲ್ಲಿ A ಪ್ಲಸ್ ಇಲ್ಲಿ 11 ಇತ್ತಂದ್ರೆ ನೀವೇನ್ ಮಾಡ್ತೀರಿ 10D ಅಂತ ಬರ್ಕೋತೀರಿ. ಅದೇ 15ನೇ ಪದ ಆಯ್ತಂದ್ರ A ಪ್ಲಸ್ 14D, 20ನೇ ಪದ ಆಯ್ತಂದ್ರ A ಪ್ಲಸ್ 19D. ಈ ತರ ಆಗ್ತೈತೆ ಏನ್ ಸೂತ್ರದ ಹಾಕಿದಾಗ. ಇದು ನಮ್ದು ಸಮೀಕರಣ 1 ಆಗ್ಬಿಡ್ತು. ಇನ್ ಎರಡನೇದು ಏನದಪ್ಪ ಅಂದ್ರ 16ನೇ ಪದ ಅದ, A16 ಅದ. ಎಷ್ಟಪ್ಪ A16 73. ಅಂದ್ರೆ ಇವಾಗ ಏನಾಗ್ತೈತಪ್ಪ ಅಂದ್ರ A ಪ್ಲಸ್ 16ನೇ ಪದ ಅಂದಾಗ ಏನಾಗ್ತಿಲ್ಲಿ 15D ಆಯ್ತು. ಇದು ಎಷ್ಟಪ್ಪ ಅಂದ್ರ 73. ಇದು ಸಮೀಕರಣ 2. ನೋಡ್ರಿ ಈ ತರ ಪ್ರಶ್ನೆಗಳು ಬಹಳಷ್ಟು ಅದಾವ. 2 ಪದಗಳನ್ನ ಕೊಟ್ಟಿರ್ತಾವ, ನಾವು 2 ಸಮೀಕರಣ ಬರ್ಕೋಬೇಕು. ಈ ಸಮೀಕರಣ ಹೆಂಗದಪ್ಪ ಅಂದ್ರ ಏಕಕಾಲಿಕ ರೇಖಾತ್ಮಕ ಸಮೀಕರಣ ರೂಪಕ್ಕೆ ಬಂದ್ಬಿಟ್ಟು. ಇವಾಗ ನೋಡ್ರಿ ನಾವೇನ್ ಮಾಡ್ತೀವಿ, ಇವಾಗ ಸಮೀಕರಣಗಳು 2 ಪ್ಲಸ್ ಅದಾವ ಎ ಆಗ ಹೋಗಂಗಿಲ್ಲ, ನಾವು ಕಳಿತೀವಿ. ಸಮೀಕರಣ 2ನ್ನ 1ರಾಗ ಕಳಿತೀವಿ. ಮೈನಸ್ 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 ಪ್ಲಸ್ ಎ ಮೈನಸ್ ಎ ಹೋಗ್ಬಿಡ್ತು. ಇನ್ನು 10D ಮೈನಸ್ 15D. ಈ ಮೈನಸ್ 15ರಾಗ ಈ ಪ್ಲಸ್ 10 ಕಳೆದಾಗ ಮೈನಸ್ 5D ಉಳಿತು. ಇನ್ನು ಅದೇ ತರ 73ದೊಳಗ 73ರಾಗ ನಾನು 38 ಕಳಿದ್ನು. 13ರಾಗ 8 ಕಳೆದಾಗ 5 ಉಳಿತು. ಇದು 3 ಎಷ್ಟಪ್ಪ ಅಂದ್ರ 7ರಾಗ 4 ಕಳೆದಾಗ 3 ಉಳಿತು. ಇದು 35 ಬರ್ತವ. ಮೈನಸ್ 35 75 ದೊಡ್ಡದ. ಈ ಮೈನಸ್ ಮೈನಸ್ ಹೋಗ್ಬಿಡ್ತು. 5 ಒಂದ್ಲೇ 5 7. ಹಾಗಾದ್ರೆ ಡಿ ನ ಬೆಲೆ ಎಷ್ಟು ಬರ್ತಪ್ಪ 7 ಬರ್ತು. ಈ ಡಿ ಅಂತ ತಗೊಂಡು ಏನ್ ಮಾಡ್ತೀರಿ ನೀವು, ಸಮೀಕರಣ 1ರಾಗ ಆದೇಶಿಸ್ತೀರಿ. ಅವಾಗ ನಿಮಗೆ ಏನಾಗ್ತೈತಪ್ಪ ಅಂದ್ರ ಎ ನ ಬೆಲೆ ಸಿಗ್ತೈತಿ. ಆ ಎ ನ ಬೆಲೆ ಏನು ಒಂದ್ ಬರ್ತಪ್ಪ. ಆ ಎ ನ ಬೆಲೆ ಇಲ್ಲೇ ಹಾಕಿದಾಗ ನೋಡ್ರಿಪ್ಪ ಏನಾಗ್ತದ, 7 10 70. ಈ ಪ್ಲಸ್ 70 ಈ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರ ಮೈನಸ್ 70. ಮೈನಸ್ 70ರಾಗ 38 ಕಳಿತು ನಾನು. 10ರಾಗ 8 ಕಳೆದ್ರೆ 2 ಉಳಿತು. ಈ 3 1 4. 7ರಾಗ 4 ಕಳೆದ್ರ 3 ಮೈನಸ್ 32 ಬರ್ತು. ಇವಾಗ ನೀವೇನಪ್ಪ ಅಂದ್ರೆ ಸುಲಭವಾಗಿ AP ಅನ್ನ ಬರ್ಕೋಬಹುದು. ಈ ತರ ವಿದ್ಯಾರ್ಥಿಗಳೇ ನಿಮಗೆ ಫಿಕ್ಸ್ ಒಂದು 4 ಅಂಕಕ್ಕೆ ಒಂದು ಪ್ರಶ್ನೆ ಬರ್ತೈತಿ. ಅಪ್ಲೈಡ್ ಪ್ರಶ್ನೆ ಬಹಳಷ್ಟು ಇಲ್ಲಿ ಪ್ರಶ್ನೆಗಳದಾವ, ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಒಂದು ಕಿರು ಪರೀಕ್ಷೆ ನೋಡಪ್ಪ ಸಮಾಂತರ ಶ್ರೇಣಿಗೆ. ಇನ್ನು ವಿದ್ಯಾರ್ಥಿಗಳೇ ತ್ರಿಭುಜಗಳು ಅಧ್ಯಾಯ. ವಿದ್ಯಾರ್ಥಿಗಳು ಈ ತ್ರಿಭುಜಗಳು ಮತ್ತು ಉಳಿದ ಅಧ್ಯಾಯಗಳನ್ನ ಮುಂದಿನ ಭಾಗದಲ್ಲಿ ನಾನು ಹಾಕಿರ್ತನು. ಅದನ್ನ ನೋಡಕ್ ನಾನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಏನಾದ್ರು ಕಮೆಂಟ್ಸ್ ಇದ್ರ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ, ಮತ್ತೆ ಇನ್ನ ಯಾವ್ದಾದ್ರು ರೀತಿಯ ಪ್ರಶ್ನೆಗಳು ನಿಮ್ಗೆ ಡಿಫಿಕಲ್ಟ್ ಆಗ್ತಿದ್ರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಯಾವ ತರ ಹೆಚ್ಚು ಪ್ರಶ್ನೆಗಳು ಬರ್ತಾವ, ಕಮೆಂಟ್ಸ್ ಬರ್ತಾವ, ಆ ತರ ವಿಡಿಯೋನ ನಾನು ನೆಕ್ಸ್ಟ್ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸ್ನು. ಧನ್ಯವಾದಗಳು ವಿದ್ಯಾರ್ಥಿಗಳೇ.